ಪಡ್ರಿ, ಮಿಕ್ಕಿದವುಗಳೆಲ್ಲ ನಮ್ಗೆ ಏನಾಗುತ್ತೆ, ಕೊಡಲ್ಪಡುತ್ತೆ ಅಂತ ಹೇಳ್ತಾರೆ. ಆವಾಗ ಮೊದಲನೇದಾಗಿ ನಾವು ಹುಡುಕ್ಬೇಕಾಗಿರೋದು ಏನು ಅಂದ್ರೆ ದೇವರ ರಾಜ್ಯ, ಆತನ ನೀತಿ. ಆತನ ನೀತಿ ಏನು ಅನ್ನೋದು ನಮ್ಗೇನಾಗ್ತಾ ಇಲ್ಲ, ಇನ್ನು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆತನ ನೀತಿ ಎಂತದು, ಆತನ ನೀತಿಗೆ ನಾವು ಯಾವ ತರ ನಡಿಬೇಕು. ನೆಕ್ಸ್ಟ್ ಇದರಲ್ಲಿ ಇವಾಗ ಹೇಳಿದ ವಚನಗಳಲ್ಲಿರೋ ಆಶೀರ್ವಾದ, ದೇವರು ಸಭೆನ ಈ ತರನೇ ಆಶೀರ್ವಾದ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಒಂದು ಎರಡಲ್ಲ, ಇದ್ರಲ್ಲಿ ದೇವ್ರು ಕೊಟ್ಟಿರೋ ವಚನ ಎಷ್ಟು ಸುಂದರ ಅಂತ ಹೇಳಿದ್ರೆ, ನಮ್ಮ ಸಭೆಯಲ್ಲಿರೋ ಪ್ರತಿಯೊಂದು ಕುಟುಂಬನೂ ದೇವ್ರು ಇದೇ ರೀತಿಯಲ್ಲಿ ಆಶೀರ್ವಾದ ಮಾಡೋಕೆ ಇಷ್ಟಪಡ್ತಾರೆ. ಅದಕ್ಕೆ ಆತ್ಮ ಸ್ವರೂಪನ ಹೇಳಿದ್ದು, ನನ್ನ ಜನಗಳನ್ನ ನಾನು ಆಶೀರ್ವಾದ ಮಾಡೋಕೆ ಇಷ್ಟಪಡ್ತೀನಿ. ಫಸ್ಟ್ ನನ್ನ ಆಶೀರ್ವಾದನ ಹೇಳ್ಬಿಡು, ಆ ಆಶೀರ್ವಾದನ ಪಡ್ಕೊಳ್ಳೋಕೆ ಅವ್ರು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಮೊದಲು ನಮಗ್ ಬರೋ ಆಶೀರ್ವಾದ ಎಂತದು, ಆ ಆಶೀರ್ವಾದನ ಪಡ್ಕೊಳ್ಳೋಕೆ ನಮ್ಮಲ್ಲಿ ನಮ್ಮ ಭಾಷೆನಲ್ಲಿ ಹೇಳೋದಾದ್ರೆ ಎಂತ ಅರ್ಹತೆ ಉಳ್ಳ ಮಕ್ಕಳಾಗಿ ನಾವ್ ಇರ್ಬೇಕು ಅನ್ನೋದೇ. ಈ ತರ ಆಶೀರ್ವಾದನ ಸುಮ್ಗೆ ದೇವ್ರು ಕೊಡೋದಿಲ್ಲ. ಅಷ್ಟು ಆಶೀರ್ವಾದನ ಸತ್ಯವೇದದಲ್ಲಿರೋ ಅಷ್ಟು ನಮ್ಮ ಮೂಲ ಪಿತೃಗಳು ಏನ್ ಮಾಡಿದ್ದಾರೆ, ಆಶೀರ್ವಾದನ ಹೊಂದ್ಕೊಂಡಿದ್ದಾರೆ. ಅದೇ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ನಿಮ್ ಪ್ರತಿಯೊಬ್ಬರ ಕುಟುಂಬಗಳನ್ನ ದೇವರ ಆಶೀರ್ವಾದ ಮಾಡೋಕೆ ಇಷ್ಟಪಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಒಂದೊಂದು ವಚನ ತೆಗೆದಿದ್ದೀರಲ್ಲ. ಮೊದಲನೇದಾಗಿ ಜಕಾರ್ಯ 9:12 ಓದಿ. ಸುನಿರೀಕ್ಷೆಯುಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ, ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನೆ ಎಂದು ಈಗಲೂ ಪ್ರಕಟಿಸುತ್ತೇನೆ. ಏನಂತೆ? ಎಷ್ಟರಷ್ಟು? ಎರಡರಷ್ಟು. ಅದು ಏನಂತ ಕೊಟ್ಟಿದೆ ನಿಮ್ಗೆ? ಮೇಲಿರೋದು ಎಷ್ಟು ಕೊಟ್ಟಿದೆ? ಮೇಲಿರೋಲ್ಲ, ಏನು ಸ್ಟಾರ್ಟಿಂಗ್? ಸುನಿರೀಕ್ಷೆಯುಂಟಾದ ಸೆರೆಯವರೆಲ್ಲ ಇಲ್ಲಿ ಬಂದ್ಬಿಟ್ಟು ನಂಬಿಕೆಯುடைய ಸೆರೆಗಳೇ. ಏನು? ನಂಬಿಕೆ ಉಳ್ಳ ಸೆರೆ. ಸೆರೆ ಅಂದ್ರೆ ಏನು? ರೆಕ್ಕೆಗಳು, ಸರಿನಾ? ನಂಬಿಕೆ ಉಳ್ಳ, ನಿಮ್ಗೆ ಅಲ್ಲಿ ಕೊಟ್ಟಿರೋದು ಬೇರೆ ತರ ಇದೆಲ್ಲ, ತಮಿಳಲ್ಲಿ ಹೇಳಿದೆ. ನಂಬಿಕೆಯುடைய ಸೆರೆಗಳೇ ಅರಣ್ಯಕ್ಕೆ ತಿರುಮುಗಳಂದ್ರೆ ಒಂದು ಪಂಜರದಲ್ಲಿ ಇದೀವಿ, ಅದರಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡಿ ಆಚೆ ತರ್ತಾ ಇದ್ದಾರೆ. ಇವಾಗ ಹೇಳ್ತಾರೆ, ಒಂದು ಪಟ್ಟ ಆಶೀರ್ವಾದ ಅಲ್ಲ, ನೀವು ಹಿಂದಿರುಗಿ ದೇವರನ್ನ ನೆನೆಸಿ ನೀವು ಬರೋವಾಗ 2 ಪಟ್ಟು ಆಶೀರ್ವಾದನ ನಿಮ್ಗೆ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಷ್ಟು ಪಟ್ಟು ಇಲ್ಲಿ ನೋಡಿದ್ ನಾವು? ಇವಾಗ ನಾನು ಬರೀ ಎಷ್ಟು ಪಟ್ಟು ಆಶೀರ್ವಾದ ಅನ್ನೋದು ಮಾತ್ರ ನನ್ನ ಸಮಯದಲ್ಲಿ ಹೇಳಿ ನಾನು ಮುಗಿಸ್ತೀನಿ. ಆ ಆಶೀರ್ವಾದನ 2 ಪಟ್ಟು ಆಶೀರ್ವಾದ ಅಂದ್ರೆ ಏನು, 10 ಪಟ್ಟು ಆಶೀರ್ವಾದ ಅಂದ್ರೆ ಏನು ಅನ್ನೋದು, ಅದನ್ನ ಯಾರು ಹೊಂದ್ಕೊಂಡ್ರು ಅಂತ ಹೇಳಿ ನೆಕ್ಸ್ಟ್ ಕಾರ್ಯಗಳಲ್ಲಿ ನಾನು ಏನ್ ಮಾಡ್ತೀನಿ ನಿಮ್ಗೆ ತಿಳಿಸ್ಕೊ. ಖಂಡಿತ ಸತ್ಯವೇದದಲ್ಲಿರೋ ಪ್ರತಿಯೊಂದು ವಚನಗಳು ನಮಗೆ ಖಂಡಿತ ತಿಳಿದಿರ್ಬೇಕು. ತಿಳಿದೇ ದೇವರನ್ನ ಇಲ್ಲಿ ಅರ್ಥಕೊಳ್ದೆ ನಾವು ಅಲ್ಲಿ ಹೋಗೋಕೆ ಏನಿಲ್ಲ, ಸಾಧ್ಯ ಇಲ್ಲ. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ ಬಾರಿ ಒಂದೊಂದು ಗುರುವಾರ ನಾವು ಪ್ರಾರ್ಥನೆ ನಡೆಸುವಾಗ ತುಂಬಾ ವಯಸ್ಸಾದ ಆ ಅಮ್ಮ, ಏನ್ ಸುಮಾರು 60 ವಯಸ್ಸು ಇರ್ಬೇಕು, ಆ ಅಮ್ಮ ಕೂತಿದ್ರು. ಯಾವತ್ತೂ ಅವ್ರ ಟೈಮ್ ಆದ್ರೆ ಅವ್ರು ಎದ್ದು ಹೋಗ್ತಾರೆ, ಅವತ್ತು ಅವ್ರು ಕೂತಿದ್ರು. ಮುಗಿದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಇದೇ ತರನೇ ಬೈಬಲ್ ಸ್ಟಡಿ ತರನೇ ಅಲ್ಲಿ ಎತ್ತಾ ಇರ್ತೀವಿ ಒಂದ್ ಕಡೆ ಪ್ರಾರ್ಥನೆಯಲ್ಲಿ. ಆ ಅಮ್ಮ ಹೇಳ್ತಾ ಇದೆ, ನನ್ನ ವಯಸ್ಸಲ್ಲಿ ಇಷ್ಟು ಕಾರ್ಯಗಳು ಸತ್ಯವೇದದಲ್ಲಿ ಅಡಗಿದೆ ಅಂತ ನಾನು ಕೇಳ್ಕೊಳ್ಳೇ ಇಲ್ಲ. ಖಂಡಿತ ನೀವು ಇಷ್ಟು ಹೇಳ್ತೀರಾ ಅಂತ ನಾನು ತಿಳ್ಕೊಂಡಿಲ್ಲ. ನಾನು ಪ್ರತಿ ವಾರ ಬಂದು ಕೂತ್ಕೊಂತೀನಿ ಅಂತ. ಅವ್ರು ಕೊಡೋದು ಗೌರವ ನಮ್ಗಲ್ಲ, ಆ ದೇವರ ವಾಕ್ಯನ ನೋಡಿ ಅರ್ಥಕೊಳ್ಳಿಲ್ಲ. ನೀವು ಆ ರೀತಿ ಸಭೆಗಳಲ್ಲಿ ದೇವರ ವಾಕ್ಯ ಅರಿದೆ ನೀವು ಇರಲೇಬಾರ್ದು. ದೇವರ ಮಕ್ಕಳು ಅಂತ ನೀವು ಹೆಸರು ಪಡೆದ ಮೇಲೆ ದೇವರ ಪ್ರತಿಯೊಂದು ಗುಣಗಳು ನಿಮ್ಗೆ ಅರ್ತಿರ್ಬೇಕು. ದೇವರ ಪ್ರತಿಯೊಂದು ಗುಣ ಅರ್ತಿರ್ಬೇಕು. ದೇವರು ಕೊಡುವ ದಂಡನೆ ಎಂತದಂತ ಅರ್ತಿರ್ಬೇಕು. ದೇವ್ರು ಯಾವನ್ನ ಇಷ್ಟ ಪಡೋದಿಲ್ಲ ಅಂತ ಅರ್ತಿರ್ಬೇಕು. ದೇವ್ರಿಗೆ ಹೆಂಗ್ ನಡೆದ್ರೆ ಇಷ್ಟ ಅಂತ ಅರ್ತಿರ್ಬೇಕು. ದೇವ್ರು ಯಾವ ರೀತಿ ನನ್ಗೆ ಆಶೀರ್ವಾದ ಕೊಡ್ತಾರೆ ಅಂತ ಅರ್ತಿರ್ಬೇಕು. ಪ್ರತಿಯೊಂದನ್ನು ದೇವರನ್ನ ಅರ್ತಿದ್ರೆ ಮಾತ್ರನೇ ನಾನು ಆರಾಧನೆ ಮಾಡೋ ದೇವ್ರು ಎಂತವ್ರು ಅಂತ ಅರಿವು ನಮಗೆ ಉಂಟಾಗುತ್ತೆ. ಕರೆಕ್ಟಾ? ಕೆಲವೊಬ್ರು ಏನ್ ಹೇಳ್ತಾರೆ, ನೀತಿವಂತ 7 ಸಲ ಬಿದ್ರು ಮತ್ತೆ ಎದ್ದು ನಿಂತ್ಕೊಂತಾನೆ ಅಂತ ವಚನನ ಯಾವತ್ತೂ ಏನ್ ಮಾಡ್ಬಾರ್ದು. ನಾವು ತಪ್ಪು ಮಾಡಿ 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 ನಾನು 7 ಸಲ ಹೋಗಿ ನಿಂತ್ಕೊಂಡ್ರೆ ದೇವ್ರು ಕ್ಷಮಿಸೋದಲ್ಲ, ಅದಲ್ಲ ವಚನ. ಯಾವ್ದ್ರಿಂದ ನೀನ್ ಬಿದ್ದೆ, ಪ್ರಕಟಣೆಯಲ್ಲಿ ಹೇಳುತ್ತೆ, ನೀನ್ ಯಾವ ಸ್ಥಳದಿಂದ ಬಿದ್ದೆ, ನಿನ್ನ ಆದಿಯಲ್ಲಿದ್ದ ಪ್ರೀತಿಯಿಂದ ನೀನು ಬಿದ್ದೆ, ಅದನ್ನ ನೆನಪು ಮಾಡು. ಯಾವ್ದ್ರಿಂದ ನೀನ್ ಬಿದ್ದೋ
ಕೇಳೋದು ಮೇಲೆ ಮೇಲೆ ತಪ್ಪು ಮಾಡೋದಲ್ಲ. ಒಂದು ಸಲ ತಪ್ಪಿಂದ ದೇವರು ನಮ್ಮನ್ನ ಎತ್ತಿದ್ದಾರೆ, ಮತ್ತೆ ನಾವು ಅದರಲ್ಲೇ ಹೋಗೋದಲ್ಲ ಅಂತ ಸ್ವಭಾವಗಳನ್ನ ನನ್ನಲ್ಲಿ ಬದಲಾಯಿಸು ಅಂತ ಹೇಳಿ ದೇವರಲ್ಲಿ ಕೇಳಬೇಕು. ಇವಾಗ ಮೊದಲನೇದಾಗಿ ಇದು ಸೆರೆಯಲ್ಲಿದ್ದ ಜನರು, ಬಾಬಿಲೋನ್ನಲ್ಲಿ ಸೆರೆಯಲ್ಲಿದ್ದ ಜನರು ಹೇಳ್ತಾರೆ, ನೀವು ನನ್ನ ಕಡೆ ತಿರುಗ್ರಿ, ನಂಬಿಕೆ ಯಾರು ಉಂಟು ಮಾಡೋದು? ನಾನು ಉಂಟು ಮಾಡೋದು. ನಿಮ್ಗೆ ಎಷ್ಟರಷ್ಟು ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದ್ರೆ 2ರಷ್ಟು ಆಶೀರ್ವಾದ. ಇವಾಗ ಎಷ್ಟು ಆಶೀರ್ವಾದ? 2ರಷ್ಟು ಆಶೀರ್ವಾದ. ಇವಾಗ ದಾನಿಯೇಲ್ ಪುಸ್ತಕ ಯಾರು ತೆಗೆದಿದ್ದು? ಲಕ್ಷ್ಮಣ್ ಓದಿ. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲಾ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು. ಸಾಕು. ಇವಾಗ ಎಷ್ಟು ಪಾಲ್ ಬಂತು? ಎಷ್ಟು? ನೀವ್ ಯಾರು ನಿಮ್ ವಚನ ಮಾತ್ರ ಇಟ್ಕೊಳ್ಳಿ, ನೆಕ್ಸ್ಟ್ ಹೋಗ್ಬಿಡಿ. ಯಾರು ತೆಗ್ದಿರ್ತಾರೋ ಅವ್ರು ಓದ್ತಾರೆ, ನೀವ್ ಕೇಳಿ. ಯಾಕಂದ್ರೆ ನೀವ್ ಇದನ್ನ ತಿರುಗ್ಸಕ್ ಹೋದ್ರೆ ನೀವ್ ಗಮನ ಕೊಟ್ಟು ಕೇಳಕ್ ಆಗೋದಿಲ್ಲ. ಯಾಕಂದ್ರೆ ಒಳ್ಳೆ ಸಂದೇಶಗಳನ್ನ, ನಿಮ್ಮನ್ನ ದೇವರಲ್ಲಿ ಕಟ್ಟಿಸೋ ಸಂದೇಶಗಳನ್ನ ಸೈತಾನ ಕೇಳೋಕೆ ಬಿಡೋದಿಲ್ಲ. ಅರ್ಥ ಆಗುತ್ತಾ? ಖಂಡಿತ ನಿಮ್ಮ ಆಲೋಚನೆಗಳನ್ನ ಏನ್ ಮಾಡ್ತಾನೆ, ಅಲ್ಲಿ ಇಲ್ಲಿ ಗಲಿಬಿಲಿ ಮಾಡೇ ಮಾಡ್ತಾನೆ. ಅದಕ್ಕೆ ಪ್ರತಿಯೊಬ್ರು ಅವ್ರವ್ರ ವಚನ ಎತ್ತಿಕ್ಕಿದಿರಲ್ಲ ಅದ್ರಲ್ಲೇ ಇರಿ, ಏನು ತಿರುಗ್ಸಕ್ ಹೋಗ್ಬಿಡಿ. ಇಲ್ಲಿ ಇವಾಗ ಓದಿದಾಗ ಅದ್ರಲ್ಲಿ ಹೇಳ್ತಾ ಇದೆ, ಎಷ್ಟು ಪಟ್ಟು ನಿಪುಣರಾಗಿ ಕಂಡ್ರು ಅಂತ ಹೇಳಿದ್ರೆ 10 ಪಟ್ಟು ನಿಪುಣರಾಗಿ. ಅಲ್ಲಿ ಏನ್ ನಡೀತಾ ಇದೆ, ಆ ಬಾಬಿಲೋನ್ ರಾಜ್ಯದಲ್ಲಿ ಎಲ್ಲಾ ಜೋಶಿಯರನ್ನು ಐಗುಪ್ತದಿಂದ ಐಗುಪ್ತ ಅಲ್ಲ ಇಸ್ರೇಲ್ ಜನರನ್ನ ದಾಸತ್ವದಲ್ಲಿ ತಂದ ಬಾಬಿಲೋನ್ ರಾಜ ಏನ್ ಮಾಡ್ತಾನೆ, ಪ್ರತಿಯೊಂದು ಇಟ್ಕೊಂಡು ಬಂದ ಪ್ರತಿಯೊಂದು ಯವನಸ್ಥರಿಗೆಲ್ಲ ಅವ್ರ ರಾಜ್ಯದ ಕಲಾಚಾರಗಳನ್ನ, ಅವ್ರ ರಾಜ್ಯದ ದೇವತೆಗಳನ್ನ ಅದನ್ನೆಲ್ಲ ಕಲ್ಸ್ಕೊಡ್ಬೇಕು ಅಂತ ಹೇಳಿ ಒಂದು ಗುಂಪು ಜನನ ಒಂದ್ ಕಡೆ ಇಟ್ಟಿರ್ತಾರೆ, ಯವನಸ್ಥರನ್ನ, ಬಲಿಷ್ಠರನ್ನೆಲ್ಲ. ಆಗ ಈ ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಇವ್ರು 4 ಜನ ಮಾತ್ರ ರಾಜನ ಮನೆ ಅರಮನೆಯಿಂದ ಬರೋ ಆಹಾರನ ತಿನ್ನೋಕೆ ಇಷ್ಟಪಡಲ್ಲ ಅವರು. ನೀವು 1ನೇ ಅಧಿಕಾರ ಪೂರ್ತಿ ಓದ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಏನ್ ಮಾಡ್ತಾರೆ, ಇವ್ರ ಮೇಲೆ ಇವ್ರನ್ನೆಲ್ಲ ಗಮನಿಸ್ಕೊಳ್ಳೋಕೆ ಒಂದು ವ್ಯಕ್ತಿನ ಇಟ್ಟಿರ್ತಾರಲ್ಲ, ಆ ವ್ಯಕ್ತಿ ಬಳಿಯಲ್ಲಿ ಅವ್ನು ಹೇಳ್ತಾನೆ, ನಮ್ಗೆ ಆ ರಾಜನ್ ಕೊಡುವ ಆಹಾರ ಬೇಡ, ನಮಗ್ ಬರೀ ಬೇಳೆ ಸಾರು, ಅನ್ನ, ತರಕಾರಿ ಕೊಡು. ನೀನ್ ನೋಡಿ ಇರೋ ಜನಗಳಿಗಿಂತ ಆ 10 ದಿನದಲ್ಲಿ ನಮ್ಮ ಮುಖಗಳು ಹೆಂಗಿರುತ್ತೆ ಅಂತ ನೋಡು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಆ ಅರಮನೆ ಭೋಜನನ, ಒಳ್ಳೆ ಮೃಷ್ಟಾನ್ನನ ತಳ್ಳಿ, ಇಂದೆಲ್ಲರೂ ಇಷ್ಟಪಡೋದೇನು? ಮೃಷ್ಟಾನ್ನನೇ. ಇವಾಗ ನೀವು ಊಟ ಬೇಕು ಅಂದ್ರೆ ಏನ್ ಕೇಳ್ತೀರಾ? ಬಿರಿಯಾನಿ, ಕಬಾಬು, ಅದು. ಅವ್ರು ಏನ್ ಮಾಡಿದ್ರು, ಅಷ್ಟು ಶ್ರೇಷ್ಠವಾದ ಊಟಗಳನ್ನೆಲ್ಲ ತಳ್ಳಿದ್ರು. ಆ ರಾಜ್ಯದಲ್ಲಿ ಯಾರು ಇಷ್ಟ ಪಡದೇ ಇರೋ ಆಹಾರ, ಬೇಳೆ, ಸೊಪ್ಪು, ತರಕಾರಿಗಳನ್ನ ಅವ್ರು ತಿಂದ್ರು. ಅಲ್ಲಿರೋ ಅಷ್ಟು ಯವನಸ್ಥರಲ್ಲಿ ಈ 4 ಜನ ಮಾತ್ರ ಹೆಂಗಿದ್ರು ಅಂತ ಹೇಳಿದ್ರೆ, ರಾಜ ಮುಂದೆ ಹೋಗಿ ನಿಂತಿರೋವಾಗ ಈ 4 ಜನರ ಜ್ಞಾನ ಮಾತ್ರ 10 ಪಟ್ಟು ಇರೋರು ಎಲ್ಲದಕ್ಕಿಂತ 10 ಪಟ್ಟು ಹೆಚ್ಚಾಗಿತ್ತಂತೆ. ಅವಾಗ ನಾವು ದೇವರಿಗೆ ಭಯ ಬಿದ್ದು ದೇವರ ದಾರಿನಲ್ಲಿ ನಡೆಯುವಾಗ 2ರಷ್ಟು ಆಶೀರ್ವಾದ ಹಿಂಬಾಲಿಸೋದು ಮಾತ್ರ ಅಲ್ಲ, 10ರಷ್ಟು ಜ್ಞಾನದಲ್ಲಿ ತುಂಬಿದ ಆಶೀರ್ವಾದದೊಳಗಡೆ ದೇವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇವಾಗ 2 ಪಟ್ಟಿಂದ ಎಷ್ಟು ಪಟ್ಟಿಗೆ ಹೋಯ್ತು? 10 ಪಟ್ಟಿಗೆ ಹೋಯ್ತು. ಇವಾಗ ನೆಕ್ಸ್ಟ್ ಓದೋಣ. ಆದಿಕಾಂಡ 26:12 ಯಾರು ಎತ್ತಿತ್ತು? ಓದಿ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಇವಾಗ ಎಷ್ಟರಷ್ಟು? 100ರಷ್ಟು. ಅರ್ಥ ಆಯ್ತಾ? ದೇವರಿಗೆ ನಾವು ವಿಧೇಯರಾಗಿ ನಡೆಯುವಾಗ, ನಮ್ಮ ದಾರಿ ಯಾವಾಗ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಮನುಷ್ಯರ ಮುಂದೆ ನಾಟಕ ಮಾಡೋ ಜೀವನ ನಮ್ಮಲ್ಲಿ ಇರಲೇಬಾರ್ದು. ನಮ್ಮಲ್ಲಿ ಇರ್ಬೇಕಾದ ಒಂದೇ ಒಂದು ಜೀವಿತ ಯಾವುದು ಅಂತ ಹೇಳಿದ್ರೆ, ನನ್ನನ್ನು ಹಾದುಕೊಂಡ ದೇವರ ಹೃದಯ ನನ್ನ ಮುಖಾಂತರ ಪ್ರತಿ ಬಾರಿ ಸಂತೋಷ ಪಡಬೇಕು. ಆತನ ನನಗೂ ದುಃಖ ಪಡಿಸ್ಬಾರ್ದು. ತುಂಬಾ ನೋವು ಉಂಟು ಮಾಡ್ಬಿಟ್ಟಿದೀವಿ ನಮ್ ದೇವ್ರಿಗೆ, ಕರೆಕ್ಟಾ? ಅವ್ರ ಹೃದಯನ ತುಂಬಾ ನೋಯಿಸಿದೀವಿ. ಆದ್ರೂ ಆತನು ನಮ್ಮನ್ನ ಕನಿಕರ ಉಳ್ಳ ದೇವರಾಗಿ ತಂದು ಆತನ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿ ಆತನ ಆಲಯದಲ್ಲಿ ಇಟ್ಟು ನಮ್ಮನ್ನ ಆಶೀರ್ವಾದ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ. ಇವಾಗ ಎಷ್ಟು ಪಟ್ಟ ಆಶೀರ್ವಾದ? ಇದು ಎಂತ ಕಾಲ ಗೊತ್ತಾ? ಭೂಮಿ ಎಲ್ಲ ಬರಗಾಲ, ಕರೆಕ್ಟಾ? ಬರಗಾಲ ಅಂದ್ರೆ ಬರಗಾಲ. ಇವಾಗ ಒಂದು ರೈತ ಬೀಜ ಬಿತ್ತಬೇಕು ಅಂತ ಹೇಳಿದ್ರೆ ಏನ್ ಬೇಕು? ಮಳೆ ಬೇಕು. ಆ ರಾಜ್ಯದಲ್ಲಿ ಮಳೆನೇ ಇಲ್ಲ. ಆದ್ರೆ ಅವನು ಇಲ್ಲಿ ಬರಗಾಲ ಇದೆ ಅಂತ ತನ್ನ ತಂದೆ ತರ ಐಗುಪ್ತನ ನೋಡಿ ಹೋಗಿಲ್ಲ, ಅದೇ ದೇಶದಲ್ಲಿ ಕಾಯ್ತಾ
ಉನ್ನತ ಸ್ಥಾನಕ್ಕೆ ತಂದ್ಬಿಡ್ತಾರೆ. ಈಸಾಕ್ ಏನ್ ಮಾಡ್ದ? ಎಲ್ಲೂ ಹೋಗಿಲ್ಲ, ಅದೇ ರಾಜ್ಯದಲ್ಲಿದ್ದಾನೆ. ದೇವ್ರು ಹೇಳ್ತಾರೆ ನೀನ್ ಬೀಜನ ಬಿತ್ತು ಅಂತ. ನೀವ್ ಯೋಚನೆ ಮಾಡಿ, ಭೂಮಿ ಎಲ್ಲ ಸಿಡ್ದೋಗಿದೆ, ಬರಗಾಲ ಏನು ಇಲ್ಲ. ಈಸಾಕ್ ಅವ್ರ ಹೆಂಡತಿ ಮಾತ್ರ ಇವಾಗ ತೋಟದಲ್ಲಿ ಏನ್ ಮಾಡ್ತಾ ಇದಾರೆ? ಕೆಲಸ ಮಾಡ್ತಾರೆ. ಇವಾಗ ಇವ್ರು ಬೀಜನ ಬಿತ್ತೋವಾಗ ನೋಡಿರೋ ಜನ ಎಲ್ಲ ಏನ್ ಹೇಳಿರ್ತಾರೆ? ಇವ್ರು ಉದ್ಧಾರ ಆಗೋದೇ ಇಲ್ಲ, ಇವ್ರಿಬ್ರಿಗೂ ಏನೋ ಆಗಿದೆ, ಇಂಥ ಬರಗಾಲದಲ್ಲಿ ಹೋಗಿ ಏನಾಗ್ತಾ ಇದ್ದಾರೆ? ದೇವರು ಆಕಾಶದ ಮಳೆಯನ್ನ ತಂದಿಲ್ಲ, ಅವರು ಇರುವ ಭೂಮಿಯಲ್ಲಿ ಮಂಜು ಗಡ್ಡೆಗಳನ್ನ ಉಂಟು ಮಾಡಿ ಆ ಮಂಜಿನಿಂದ ಅವರ ಪೈರುಗಳು ಬೆಳೆಯೋಕೆ ದೇವರು ಕೃಪೆ ಮಾಡ್ಬಿಟ್ರು. ನಿಮ್ಮ ಆಶೀರ್ವಾದ ಎಲ್ಲಿದೆ ಅಂತ ನಮಗೆ ಗೊತ್ತಿರಲ್ಲ, ಆದ್ರೆ ನನ್ಗೊಂದು ಗೊತ್ತು, ಈ ಇಸ್ರಾಯೇಲಿನ ದೇವರ ಬಳಿಯಲ್ಲಿ ನನ್ನ ಆಶೀರ್ವಾದ ಇದೆ. ನಾನು ನಂಬಿರುವ ಯೇಸು ಕ್ರಿಸ್ತನಲ್ಲಿ ನನ್ನ ಆಶೀರ್ವಾದ ಇದೆ. ನನ್ನ ಕುಟುಂಬ ಎಂತ ಬರಗಾಲದಲ್ಲಿ ಇದ್ರು ನಾನು ಆತನಲ್ಲಿ ಕಾದಿದ್ರೆ ಮಾತ್ರ ಸಾಕು, 100ರಷ್ಟು ಫಲವನ್ನ ಕೊಯ್ಯೋಕೆ ದೇವರು ಕೃಪೆ ಮಾಡ್ತಾರೆ. 1, 2 ಅಲ್ಲ, ಈ ಸಾಕನು ಎಷ್ಟರಷ್ಟು ಆಶೀರ್ವಾದನ ಕೊಯ್ದ ಅಂತ ಹೇಳಿದ್ರೆ 100ರಷ್ಟು ಕೊಯ್ದಂತೆ. 2 ಜಾಸ್ತಿ, 2 ಇವಾಗ ಏನಾಯ್ತು? 10, 10 ಇವಾಗ ಏನಾಯ್ತು? 100 ಆಯ್ತು. ಅಲ್ಲ, 100 ಜಾಸ್ತಿ ಅಂದ್ರೆ ಇದಕ್ಕಿಂತ ಜಾಸ್ತಿ ಇನ್ನೊಂದಿದೆ. ಧರ್ಮೋಪದೇಶ ಕಂಡ ಯಾರು ಎತ್ತದ್ರಿ? ನೀವಾ ಓದಿರ್ತದೆ. ನೀವು ಈಗ ಇರುವುದಕ್ಕಿಂತಲೂ 1,000ರಷ್ಟು ಆಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ. ಇವಾಗ ಎಷ್ಟು? ಫಸ್ಟ್ ಎಷ್ಟಿತ್ತು? 2. ಆಮೇಲೆ 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 ನಾವ್ ಹಿಂಗ್ ಹತ್ತಿ ಹೋಗ್ಬೇಕಾ? ಇಲ್ಲ 1000ದಿಂದ 100, 100ರಿಂದ 10, 10ರಿಂದ 2ಕ್ಕೆ ಬರ್ಬೇಕಾ? ಏನ್ ಆಗ್ಬೇಕು? ಇವಾಗ ನೋಡಿ, ಇಸ್ರೇಲ್ ಜನನ ಎಲ್ಲಾ ರೀತಿನಲ್ಲೂ ದೇವ್ರ ಆಶೀರ್ವಾದ ಮಾಡ್ಬಿಟ್ರು, ಏನು ಕೊರತೆನೇ ಇಲ್ಲ. ಅವ್ರ ತರ ಆಶೀರ್ವಾದ ಹೊಂದಿದ ಜನಗಳು ಯಾರು ಇಲ್ಲ. ನಾವೆಲ್ಲ ಆಕಾಶದಿಂದ ಮನ್ನಾ ಬಿದ್ದಿರೋದನ್ನ ನೋಡಿದೀವ? ಇಲ್ಲ. ಅವರು 1 ದಿವಸ 2 ದಿವಸ ಅಲ್ಲ, 40 ವರ್ಷಗಳು ಆಕಾಶದಿಂದ ಬಂದ ದೇವದೂತರು ಉಣ್ಣುವ ಆಹಾರದಿಂದ ದೇವರವ್ರನ್ನ ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿ ನಡೆಸಿದ್ದಾರೆ. 1 ದಿವಸ 2 ದಿವಸ ಅಲ್ಲ, 40 ವರ್ಷ ನಡೆಸಿದ ದೇವ್ರಿಗೆ ನಮ್ ಜೀವನ ಅಮ್ಮಮ್ಮ ಅಂದ್ರೆ ಎಷ್ಟಿರುತ್ತೆ? ನಮ್ಮ ನಡೆಸೋ ಕಷ್ಟನ ದೇವ್ರಿಗೆ. ಈಗಲೇ ಹೇಳ್ತಾರೆ ಇಲ್ಲಿ ಕೆಲಸ ಇಲ್ಲ, ಅಲ್ಲಿ ಕೆಲಸ ಇಲ್ಲ, ಆ ಕಾಲ ಈ ಕಾಲ, ಏನೇ ಕಾಲ ಬರ್ಲಿ ನನಗ್ ಚಿಂತೆ ಇಲ್ಲ. ಎಲ್ಲಾ ಕಾಲದಲ್ಲೂ ನನ್ನ ಯೇಸು ಸ್ವಾಮಿ ಇರುವವರಾಗೇ ಇದ್ದಾರೆ. ಅವರು ನಿನ್ನೆ ಇಂದು ನಾಳೆ ಎಂದು ಮಾರ್ಪಡದ ದೇವರು. ಅವರು ನನ್ನನ್ನು ಆಶೀರ್ವಾದ ಮಾಡ್ಬೇಕು ಅಂತ ಇಷ್ಟ ಪಟ್ಬಿಟ್ರೆ ಅದನ್ನ ತಡೆ ಮಾಡುವಷ್ಟು ಶಕ್ತಿ ಭೂಮಿನಲ್ಲಿ ಯಾರಿಗೂ ಇರೋದಿಲ್ಲ. ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕು ಅಂತ ದೇವರು ಇಷ್ಟಪಟ್ಟಿದ್ದಾರೆ. ನೀವು ಆಶೀರ್ವಾದನ ಹೊಂದ್ಕೊಳ್ಳೋಕೆ ನಿಮ್ಮನ್ನೇ ನೀವು ತಗ್ಗಿಸಿ ಕೊಟ್ಬಿಡಿ. ದೇವರಲ್ಲಿ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. 1, 2 ಅಲ್ಲ, ಈ ವಾಗ್ದಾನ ಯಾಕೆ ಹೋಗುತ್ತೆ ಅಂದ್ರೆ ಈ 4 ಪುಸ್ತಕಗಳು, 5 ಪುಸ್ತಕ ಇದೆಯಲ್ಲ ಮೋಶೆ ಬರ್ತಿದ್ದು, ಈ 4 ಪುಸ್ತಕಗಳು ಬಂದ್ಬಿಟ್ಟು ಮೋಶೆ ಹತ್ರ ದೇವರು ಮಾತಾಡ್ತಾರೆ. ಏನು? ನಮ್ಗೊಂದು ಕಾರ್ಯಗಳು ಗೊತ್ತಿರಲ್ಲ ಯಾರು ಯಾರ ಹತ್ರ ಮಾತಾಡ್ತಾರೆ ಅಂತ. ಆದ್ರೆ ನೀವು ಧರ್ಮೋಪದೇಶ ಕಾಂಡದಿಂದ ನೀವು ಓದ್ಕೊಂಡು ಹೋಗಿ ನೋಡಿ, ಈ ಕಾರ್ಯಗಳನ್ನೆಲ್ಲ 4 ಪುಸ್ತಕಗಳು ದೇವರು ಮೋಶೆ ಹತ್ರ ಮಾತಾಡಿರ್ತಾರೆ. ಮೋಶೆ ಧರ್ಮೋಪದೇಶ ಕಾಂಡ ಪೂರ್ತಿ ಏನು ಅಂತ ಹೇಳಿದ್ರೆ ಮೋಶೆ ಆ ಇಸ್ರೇಲ್ ಜನಗಳ ಹತ್ರ ಮಾತಾಡ್ತಾ ಇರ್ತಾರೆ. ಅವ್ರು ಮಾಡಿದ ತಪ್ಪೇನು, ನಿಮ್ಮಿಂದ ನನ್ಗೇನು ಆಶೀರ್ವಾದ ತಡೆ ಆಯ್ತು, ನಿಮ್ಮಿಂದ ನಾನು ಆ ಇಸ್ರೇಲ್ ದೇಶಕ್ಕೆ ಒಳಗೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಯಾಜಕರಿಗೆಲ್ಲ ಹೇಳ್ತಾರೆ ಇದನ್ನ ಪರಿಪಾಲನೆ ಮಾಡು, ಅದನ್ನ ಪರಿಪಾಲನೆ ಮಾಡೋ ಅಂತ ರೂಲ್ಸ್ ಗಳು ಆಗ್ತಾ ಇದೆಯಾ ಹೊರತು ದೇವರ ರಾಜ್ಯದೊಳಗಡೆ ಜನಗಳು ಹೋಗೋಕೆ ನೀವು ತಡೆಯಾಗಿ ನಿಂತಿದ್ದೀರಾ. ನೀವೇನ್ ಮಾಡ್ತೀರಾ? ಇದು ಮಾಡಿ ಅದು ಮಾಡಿ ಅಂತೀರಾ. ಜನಗಳು ದೇವರ ರಾಜ್ಯಕ್ಕೆ ಹೋಗುವ ದಾರಿ ಯಾವುದು ಅಂತ ತೋರಿಸ್ತಾ ಇದ್ದೀರಾ. ನೀವೇನಾಗಿದ್ದೀರಾ? ನೀವು ಕುರುಡ್ರು ನೀವು ಇನ್ನೊಬ್ರಿಗೆ ಏನ್ ಮಾಡ್ತಾ ಇದ್ದೀರಾ? ಹೊಸ ಒಡಂಬಡಿಕೆನಲ್ಲಿ ಇದೆಯಾ? ಹಳೆ ಒಡಂಬಡಿಕೆನಲ್ಲ, ಹೊಸ ಒಡಂಬಡಿಕೆನಲ್ಲೇ ಯೇಸು ಸ್ವಾಮಿ ಪರಿಸಯರಿಗೂ ಯಾಜಕರಿಗೂ ಹೇಳ್ತಾ ಇದ್ದಾರೆ. ಅವರೆಲ್ಲ ಸಾಧಾರಣ ವ್ಯಕ್ತಿಗಳಲ್ಲ, ಸತ್ಯವೇದದ ಅಷ್ಟು ಕಾರ್ಯಗಳನ್ನ ಅರ್ತಿರೋ ಜ್ಞಾನದಲ್ಲಿ ತುಂಬಿರೋ ಜ್ಞಾನಶಾಸ್ತ್ರಿಗಳು. ಅವ್ರಿಗೆ ದೇವ್ರು ಹೇಳ್ತಾರೆ ನೀವು ಕುರುಡರಾಗಿದ್ದೀರಾ. ಯಾಕೆ ಅಂದ್ರೆ ರೂಲ್ಸ್ ಗಳನ್ನ ಫಾಲೋ ಮಾಡ್ತೀರಾ ಹೊರತು ನನ್ನ ವಾಕ್ಯಗಳನ್ನ ಎಲ್ಲಿ ಸಾರ್ತಾ ಇದ್ದೀರಾ? ನನ್ನ ವಾಕ್ಯಗಳನ್ನ ಎಲ್ಲಿ ಹೇಳ್ಕೊಡ್ತಾ ಇದ್ದೀರಾ? ಒಂದು ಮನುಷ್ಯನ ಜೀವಿತವನ್ನ ಯಾವುದು ಬದಲಾಯಿಸುತ್ತೆ ಅಂದ್ರೆ ದೇವರ ವಾಕ್ಯ ಮಾತ್ರನೇ ಬದಲಾಯಿಸುತ್ತೆ. ವಾಕ್ಯ ಬರೋವಾಗ ಏನ್ ಹೇಳ್ತೀವಿ? ಇದು ನನ್ಗಲ್ಲ, ಪಕ್ಕದಲ್ಲಿರೋರ್ಗೆ, ಇದು ನನ್ಗಲ್ಲ, ಇದು ಇವ್ರಿಗೆ ಅಂದ್ರೆ ಅದಾಗೋದಿಲ್ಲ. ಬರೋ ಪ್ರತಿಯೊಂದು ವಾಕ್ಯನೂ
ಇಸ್ರೇಲ್ ಜನಕ್ಕೆ ಹೇಳ್ತಾ ಇದ್ದಾರೆ, ಮೋಶೆ ಹೇಳ್ತಾ ಇದ್ದಾರೆ, ಅಪ್ಪ ನಿಮಗೆ ದೇವ್ರು ಇಟ್ಟಿರೋ ಆಶೀರ್ವಾದ ಒಂದರಷ್ಟಲ್ಲಪ್ಪ, ನೀವ್ ಇವಾಗಿರುವುದಕ್ಕಿಂತ 1000 ಪಟ್ಟು ನಿಮ್ಮನ್ನ ಆಶೀರ್ವಾದ ಮಾಡಕ್ ಯಾರು ಇಷ್ಟಪಡ್ತಾ ಇದ್ದಾರಂತೆ? ದೇವ್ರು ಇಷ್ಟಪಡ್ತಾ ಇದ್ದಾರೆ. ಅವಾಗ ಹೇಳಿ, ಮೊದಲು ಎಷ್ಟು ಆಶೀರ್ವಾದ? ಎರಡನೇದು 3ನೇದು 100, ಆಮೇಲೆ 1000ನೇ ಜಾಸ್ತಿ. ಅಂದ್ರೆ 1000. ಈಗಲೂ ನೀವು ಯೋಚನೆ ಮಾಡಿ, ಅಷ್ಟು ರಾಜ್ಯಗಳು ಇಸ್ರೇಲ್ ದೇಶನ ಹೊಡಿತಾ ಇದೆಯಲ್ಲ, ಏನು ಕದಲ್ಸಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿರೋದು ಸರ್ವಶಕ್ತನಾದ ದೇವರು, ಸರ್ವ ಸೃಷ್ಟಿಗೆ ಒಡೆಯನು. ಆತನ ಆದುಕೊಂಡ ಜನಗಳಿಗೆ ವಿರುದ್ಧವಾಗಿ ಎಷ್ಟೇ ರಾಜ್ಯಗಳು ಬರ್ಲಿ, ಈ ರಾಜ್ಯಗಳೆಲ್ಲ ಏನ್ ಮಾಡ್ತು ಗೊತ್ತಾ? 7 ರಾಜ್ಯಗಳು ಒಟ್ಟಿಗೆ ಸೇರಿ ಒಂದ್ಸಲ ಇವರು ಈ ಸಬ್ಬತ್ತಿಸ್ದಲ್ಲಿ ಏನು ಯುದ್ಧಕ್ಕೆ ಬರೋದಿಲ್ಲ, ನಾವ್ ಏನ್ ಮಾಡ್ಬಿಡೋಣ, ಈ ಸಬ್ಬತ್ತಿಸ್ದಲ್ಲಿ ಹೋಗಿ ಇವ್ರನ್ನ ಹೊಡೆದು ಬಿಟ್ರೆ ಇವ್ರು ಎದ್ದೊಳಕ್ ಆಗಲ್ಲ ಅಂತ ಹೇಳಿ ಅದೇ ದಿವಸದಲ್ಲಿ ದಾಳಿ ಮಾಡಿ 7 ರಾಜ್ಯಗಳು ಒಟ್ಟಿಗೆ ಸೇರಿ ಅವ್ರ ಮೇಲೆ ದಾಳಿ ಮಾಡಿದ್ರು. ಅದು ಚಿಕ್ಕ ರಾಜ್ಯನೇ, ಆದ್ರೆ ಆ ಸಬ್ಬತ್ತಿಸ ಮುಗಿದು ಮಾರನೇ ದಿವಸ 7ನೇ ದಿವಸದಲ್ಲಿ 7 ರಾಜ್ಯಗಳನ್ನ ಇಲ್ದಂಗೆ ಓಡಿಸ್ಬಿಟ್ರು. ಏನಕ್ಕೂ ಇಲ್ಲ, 7 ರಾಜ್ಯಗಳನ್ನ ಒಂದೇ ರಾಜ್ಯ ಹೊಡೆದಾಕಿದೆ. ಯಾಕೆ ಅಂದ್ರೆ ನೀವು ಹಳೆ ಒಡಂಬಡಿಕೆಯನ್ನು ನೋಡಿ, ಅಲ್ಲಿ ಯುದ್ಧಗಳು ನಡೆಯುವಾಗೆಲ್ಲ ಯಾರು ಹಿಡಿಯೋದಂದ್ರೆ ದೇವರ ಸೈನ್ಯ ಇಳಿಯುತ್ತೆ, ದೇವರ ದೂತರು ಇಳಿತಾರೆ. ಜನಗಳಿಗಿಂತ ಅಲ್ಲಿ ಜಗಳ ಮಾಡೋದು ಯಾವುದು ಅಂತ ಹೇಳಿದ್ರೆ, ಆಕಾಶ ಮಂಡಲದಲ್ಲಿರೋ ಬರೀ ಕಲ್ಲುಗಳು ಬೀಳುತ್ತೆ, ಮಳೆಗಳು ಬೀಳುತ್ತೆ. ಅವಾಗ ಯಾರು ಜಗಳ ಮಾಡೋದು? ನೀವು ದೇವರನ್ನ ನಂಬಿಕೆ ಇರೋದಾದ್ರೆ ಯಾವ ಮನುಷ್ಯರ ಬಳಿಯಲ್ಲಿ ನೀವು ಜಗಳ ಮಾಡೋದು ಬೇಕಾಗಿಲ್ಲ. ನಿಮಗೋಸ್ಕರ ಪರಲೋಕನೇ ಜಗಳ ಮಾಡೋಕೆ ಇಳಿದ್ಬಿಡುತ್ತೆ. ನಿಮಗೋಸ್ಕರ ಪರಲೋಕನೇ ಜಗಳ ಮಾಡೋಕೆ ಇಳಿಯುತ್ತೆ ಅಂದ್ರೆ ದೇವರ ದೃಷ್ಟಿನಲ್ಲಿ ನಾವು ಎಷ್ಟು ಧನ್ಯರು. ಇದು ಮನುಷ್ಯರ ದೃಷ್ಟಿನಲ್ಲಿ ನಾವು ಅಲ್ಪರಾಗಿರ್ಬೋದು, ಆದ್ರೆ ದೇವರ ದೃಷ್ಟಿನಲ್ಲಿ ಅವರು ಆದುಕೊಂಡ ಪ್ರತಿಯೊಂದು ಮಕ್ಕಳ ಮೇಲೆ ದೇವರು ಇಟ್ಟಿರುವ ಆಶೀರ್ವಾದ ಎಂತದು ಅಂತ ಹೇಳಿದ್ರೆ 1 ಪಟ್ಟು 2 ಪಟ್ಟು ಅಲ್ಲ, 1000 ಪಟ್ಟು ಆಶೀರ್ವಾದ ಮಾಡ್ತಾರಂತೆ. ಅವಾಗ ನೀವು ತಿಳ್ಕೊಳ್ಳಿ, ನಾನ್ ದೇವರಲ್ಲಿ ಬೇಡ್ತಾ ಇರೋದು ಒಂದೇ ಒಂದು ಕೇಳ್ತಾ ಇದ್ದೀನಿ. ಅದು ಕೇಳೋವಾಗ್ಲೇ ನನ್ಗೆ ಈ ವಚನಗಳು ಬಂದಿದ್ದು. ನಾನ್ ಕೇಳ್ದೆ, ದೇವ್ರೆ ನಮ್ಗೆ ಸ್ವಂತ ಸಭೆ ಬೇಕು, ಆದ್ರೆ ಸಭೆಯ ಸುತ್ತಲೂ ಎಲ್ಲ ಆಶ್ರಮ ಹಿಡಿದು ಎಲ್ಲ ಇರ್ಬೇಕು. ನನ್ನ ಯೇಸು ಸ್ವಾಮಿ ಪ್ರೀತಿ ಏನು ಅನ್ನೋದನ್ನ ಅನಾಥ ಮಕ್ಕಳಿಗೆ, ದಿಕ್ಕಿಲ್ಲದವರಿಗೆ, ವಿಧವೆಗಳಿಗೆ, ಆರೋಗ್ಯ ಇಲ್ಲದವರಿಗೆ ಎಲ್ಲಕ್ಕೂ ಇಲ್ಲೇನಾಗ್ಬಿಡ್ಬೇಕು, ಸ್ಥಳ ಉಂಟಾಗಿರ್ಬೇಕು. ನನ್ನ ಆಶೀರ್ವಾದ ಮಾಡ್ತೀಯ ಅಂತ ಗೊತ್ತು, ನನಗೆ ಕೊಡೋ ಅಷ್ಟರಲ್ಲಿ ನಿನ್ ಸೇವೆಗೆ ನಾನು ಸಲ್ಲಿಸ್ಬಿಟ್ಟು ಓಡ್ಬೇಕು. ದೇವ್ರು ಮಾಡ್ತಾರ ಮಾಡಲ್ವಾ? ದೇವರ ಹೃದಯಕ್ಕೆ ಮೆಚ್ಚುಗೆ ಆದ ತಕ್ಷಣನೇ 1000 ಪಟ್ಟ ಆಶೀರ್ವಾದ ಏನಾಯ್ತು? 1000 ಕೋಟಿ ಇಟ್ಕೊಂಡಿದ್ರೆ ನೀವೇನ್ ಮಾಡ್ತೀರಾ? ಎಣ್ಸೋಕು ಗೊತ್ತಿರಲ್ಲ, ಆಯ್ತಾ? 1000 ಪಟ್ಟ ಇಟ್ಟಿದ್ರೆ ಏನ್ ಮಾಡ್ತೀರಾ? ಎಣ್ಸೋಕ್ ಆಗತ್ತಾ? ಆಗದು. ಅವ್ರಿಗೆ ನಾವ್ ಆರಾಧನೆ ಮಾಡೋ ಯೇಸು ಸ್ವಾಮಿಗೆ ಹೃದಯ ಎಷ್ಟು ವಿಶಾಲ ನೋಡಿ. ತಮ್ಮ ಮಕ್ಕಳು ಬರೀ 2-3 ಆಶೀರ್ವಾದಗಳಲ್ಲ, 1000 ಪಟ್ಟು ನನ್ನ ಜನಗಳ ಆಶೀರ್ವಾದವಾಗಿರ್ಬೇಕು. ಈ ಭೂಮಿನಲ್ಲಿರೋ ಎಲ್ಲರಿಗಿಂತ ನನ್ನ ಮಕ್ಕಳು ಶ್ರೇಷ್ಠ ಆಗಿರ್ಬೇಕು. ನಾನು ಎಲ್ಲಾ ನನ್ನ ಮಕ್ಕಳಿಗೆ ದಯಪಾಲಿಸ್ತಾ ಇದ್ದೀನಿ. ನನ್ನ ಮಕ್ಕಳು ನನ್ನ ಗುಣ ಏನು ಅಂತ ತಿಳ್ಕೊಳ್ದೆ ನನ್ನಿಂದ ನಾವೇನ್ ಮಾಡ್ತೀವಿ, ಈ ಲೋಕದ ಜನನ ನೋಡಿ ಓಡ್ತೀವಿ. ಕೆಲವೊಬ್ಬರು ನಾವು ಹೋಗುವಾಗ ನಾವು ಪ್ರತಿ ಬಾರಿ, ನೀವ್ ಎಷ್ಟು ಜನ ಅನುಭವಿಸಿದ್ರ ಗೊತ್ತಿಲ್ಲ, ನನ್ನ ಜೀವಿತದಲ್ಲಿ ನಾನು ಪ್ರತಿ ಬಾರಿ ನಡ್ಕೊಂಡು ಹೋಗುವಾಗ, ನಾನು ದಾರಿನಲ್ಲಿ ಹೋಗುವಾಗ ಅವಾಗೆಲ್ಲ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನಿಮ್ಮನ್ನ ಅರಿದೆ ಅನ್ಯ ದೇವತೆಗಳನ್ನ ನಮಸ್ಕಾರ ಮಾಡೋರು, ಪೂಜೆ ಮಾಡೋರೆಲ್ಲ ಕಾರಲ್ಲಿ ಹೋಗ್ತಾ ಇದಾರೆ. ದೇವ್ರೆ ನಿನ್ನ ಅರ್ಥ ನಾವೇನ್ ಮಾಡ್ತಾ ಇದ್ದೀವಿ? ನಡ್ಕೊಂಡು ಹೋಗ್ತಾ ಇದೀವಿ. ನಾನೇನ್ ಕಾರ್ ಕೇಳಿದ್ನ, ಬೆಳ್ಳಿ ಕೇಳಿದ್ನ, ಬಂಗಾರ ಕೇಳಿದ್ನಪ್ಪ? ಈ ಜೀವನ ಕಷ್ಟ ಇಲ್ಲದೆ ನಡ್ಸೋಕೆ, ನನ್ನ ಮಕ್ಕಳನ್ನ ಸುಖದಿಂದ ನಡ್ಸೋಕೆ ಇದೊಂದು ದಾರಿ ತಾನೇ ಕೇಳ್ತಾ ಇದ್ದೀನಿ. ಇದು ಯಾವಾಗ್ಲೂ ನನ್ನ ಮನ್ಸಲ್ಲಿ ಓಡ್ತಾ ಇರೋದು. ಇವ್ರು ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದೆ, ಇವ್ರು ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಅದು ಕಟ್ಟಬೇಕು ಅನ್ನೋ ಇಷ್ಟ ಇಲ್ಲ. ಆ ತರ ಎಲ್ಲ ನೋಡೋವಾಗ ಏನ್ ಅನ್ಸುತ್ತೆ, ಒಂದು ಅನ್ಯ ಜನನೇ ಇಷ್ಟು ಸಮೃದ್ಧಿಯಾಗಿದ್ದಾರೆ ಅಂದ್ರೆ ಈ ಭೂಮಿನ ಸೃಷ್ಟಿ ಮಾಡಿದ್ದು ನನ್ನ ಕರ್ತರು, ಈ ಭೂಮಿ ನನ್ನ ದೇವರದು, ಈ ಭೂಮಿನ ಮನುಷ್ಯನಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಕೀರ್ತನೆ 115ರಲ್ಲಿ ಕೊಟ್ಟಿದೆ. ಆಗ ಈ ಭೂಮಿನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೇವರ 1000 ಪಟ್ಟ ಆಶೀರ್ವಾದನ ಯಾರು ಪಡ್ಕೊಂತ ಇಲ್ಲ? ನಾವೇ ಪಡ್ಕೊಂತ. ನಾವೋಗಿ ಆಶೀರ್ವಾದ ಪಡ್ಕೊಳ್ಳೋಕೆ ಅವ್ರ ಕಾಲು ಇವ್ರನ್ನ ಹಿಡಿಬೇಕಾದ ಅವಶ್ಯಕತೆ ಇಲ್ಲ.
ಜೊತೆನೇ ಬರೋ ತರ ಇರುತ್ತೆ. ಎಷ್ಟು ಜನ ಅನುಭವಿಸಿದಿರ ಗೊತ್ತಿಲ್ಲ. ನೀವು ಒಂದೊಂದ್ಸಲ ಕಣ್ಣೀರ್ ಬಿಡೋವಾಗ ನಿಮ್ ಪಕ್ಕದಲ್ಲಿದ್ದು ನಿಮ್ಮನ್ನ ಸಂತೈಸೋ ತರ ಇರುತ್ತೆ. ದಾರಿನಲ್ಲೇ ನಮ್ ದುಃಖ ತಡೆಯಕ್ಕಾಗಲ್ಲ, ಮನೆಯಲ್ಲಿ ದುಃಖ ತಡೆಯಕ್ಕಾಗಲ್ಲ. ಅಂತ ಸಮಯದಲ್ಲೆಲ್ಲ ನನ್ ಪಕ್ಕದಲ್ಲಿ ಯಾರೋ ಇದ್ದು ಏನಾಗುತ್ತೆ, ಸಂತೈಸೋ ತರಾನೇ ಇರುತ್ತೆ. ಅದೇ ಫೀಲಿಂಗ್ ಫ್ರೈಡೆ ಅಲ್ಲಿ ಏನೊಂದು ಭಯಂಕರ ಅಂದ್ರೆ ಒಂದು ಆತ್ಮ ನಿಂಗೆ ಓದಂಗಿತ್ತು. ನನ್ ಫುಲ್ ಬೆವತ್ಬಿಟ್ಟು ಭಯ ಬಿಟ್ಬಿಟ್ಟೆ ನಾನು. ಅದ್ರ ಕಣ್ಣು ತೆಗ್ದಿಲ್ಲ. ಒಂದ್ 2 ನಿಮಿಷಕ್ಕೆ ಸ್ತೋತ್ರ ಮಾಡಿ ತಿರುಗಿಸೋರು ಅಷ್ಟರಲ್ಲಿ ಲತ ಅಲ್ಲಿಂದ ಜಂಪ್ ಮಾಡಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ ಅವ್ರು ತಡೆಯಕ್ಕೆ. ಆಗ ಅದು ಪಾಸ್ ಆಗಿ ಬಂದಿದ್ದು ಎಷ್ಟೊಂದು ಭಯಂಕರ ಪ್ರಸನ್ನತೆ ನಾವು ಕಣ್ಣಲ್ಲಿ ನೋಡೋದಲ್ಲ, ಅದು ನಮ್ಮ ಜೀವಿತದಲ್ಲಿ ಅನುಭವಿಸೋದು. ಆತ್ಮ ಸ್ವರೂಪನು ಇನ್ನೂ ಜೀವಂತವಾಗಿದ್ದಾರೆ. ಆತ್ಮ ಸ್ವರೂಪನಲ್ಲೇ ನಮಗೆ ದೇವರು ದಯಪಾಲಿಸಿದ್ದಾರೆ. ಇದೆಲ್ಲ ಮುಗೀತು. ಒಂದ್ ದಿವಸ ನಮ್ಮ ತಮ್ಮ ಕಾರ್ ತರೋವಾಗ ಕಾರಲ್ಲಿ ಕೂತ್ಕೊಂಡು ಎಲ್ಲೋ ಹೋಗ್ಬೇಕಾಗಿತ್ತು. ಕಾರಲ್ಲಿ ಅತ್ತೆ ಕೂತ್ಕೊಂಡ ತಕ್ಷಣ AC ಹಾಕಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟೆ. ಕಾರಲ್ಲಿ ಏನ್ ಮಾಡ್ದೆ, ನಿದ್ದೆ ಮಾಡ್ಬಿಟ್ಟೆ. ಹೋಗೋ ಜಾಗದಲ್ಲಿ ಹೋಗಿ ಇಳಿದು ಎಲ್ಲ ಮುಗೀತು ಕೆಲಸ. ಆಮೇಲೆ ಮತ್ತೆ ಬಸ್ಸಲ್ಲಿ ಹೋಗೋವಾಗ ಕಾರು, ಬರೋವಾಗ ಏನೋ ಬಸ್ಸಲ್ಲಿ ಬರೋವಾಗ ಹಿಂಗೆ ಮಾತಾಡ್ಕೊಂಡು ಬರ್ತಾ ಇದ್ರೆ ಆತ್ಮ ಸ್ವರೂಪ ನನ್ನ ಹತ್ರ ಮಾತಾಡ್ತಾರೆ. ನಿನ್ಗೆ ಯಾಕೆ ಕಾರ್ ಕೊಟ್ಟಿಲ್ಲ ಗೊತ್ತಾ, ಕಾರ್ ಕೊಟ್ರೆ ನೀನ್ ನಿದ್ದೆ ಮಾಡ್ತೀಯ. ನನ್ನ ಹತ್ರ ಮಾತಾಡೋದನ್ನ ನೀನೇನ್ ಮಾಡ್ಬಿಟ್ಟೆ, ಮರ್ತ್ಬಿಟ್ಟೆ. ನೀನ್ ನಡೆಯೋ ದಾರಿ ಎಲ್ಲ ನನ್ ಜೊತೆನೆ ಮಾತಾಡ್ತಾ ಇದೀಯಾ, ನಾನ್ ನಿನ್ ಜೊತೆ ಮಾತಾಡ್ತೀನಿ. ಇವಾಗ ನಿನ್ ಯಾವ್ದು ಬೇಕು? ನಾನು ಹೇಳ್ದೆ ನನ್ ಜೀವಮಾನ ಪೂರ್ತಿ ನಾನು ನಡೆದ್ರು ಸರಿ, ನೀನ್ ಬರ್ತೀನಿ ಅಂದ್ರೆ ನಾನು ಎಷ್ಟು ವರ್ಷಗಳು ಬೇಕಾದ್ರೂ ನಡೀತೀನಿ ದೇವ್ರೆ. ಆ ರೀತಿ ಒಂದು ಅನುಭವ ದೇವರ ಆತ್ಮನು ನಮ್ಮನ್ನು ನಡೆಸೋದು. 1 ಪಟ್ಟು 2 ಪಟ್ಟು ಅಲ್ಲ, 1000 ಪಟ್ಟು ಆಶೀರ್ವಾದ. 1000 ಪಟ್ಟು ತಮ್ಮ ಜನಗಳನ್ನ ದೇವರ ಆಶೀರ್ವಾದ ಮಾಡ್ಬಿಟ್ಟು ಅವ್ರಿಗಿನ್ನೂ ಮನಸ್ಸು ತೃಪ್ತಿ ಆಗಿಲ್ಲ. ಯಾರು ತೃಪ್ತಿ ಆಗಿಲ್ಲ? ಒಬ್ರೊಬ್ರು ನೋಡಿದ್ರ ಊಟ ತಿಂದ್ರು ಹೊಟ್ಟೆ ತುಂಬಿದ್ರು ಏನ್ ತುಂಬಲ್ಲ, ಏನೋ ಕಣ್ಣು ತುಂಬಲ್ಲ. ಕರೆಕ್ಟಾ? ಆದ್ರೆ ಮನುಷ್ಯನು ಸಾಕು ಬೇಡ ಅನ್ನೋದೇ ಯಾವ್ದೇಳಿ? ಊಟ ಮಾತ್ರನೇ. ನೀವ್ ಯಾಕಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಬಯಸಿದ್ರೆ ಒಂದು ಒಳ್ಳೆ ಹೋಟೆಲ್ ಕರ್ಕೊಂಡು ಹೋಗಿ ತಿನ್ಸ್ಬಿಡಿ. ದುಡ್ಡು ಕೊಟ್ಟು ಮಾತ್ರ ಅಭ್ಯಾಸ ಮಾಡ್ಬೇಡಿ, ತಿನ್ಸ್ಬಿಡಿ. ಅವ್ನ ಏನಂತಾನೆ, ಒಂದ್ ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ತಗೋಪ್ಪ ಅಂದ್ರೆ ಸಾಕು ಅಂತ ನಾವ್ ಹೇಳೋವಾಗ ಅವ್ನು ತೆಗಿತಾನೆ ಇರ್ತಾನೆ. ಅರ್ಥ ಆಯ್ತಾ? ಅವಾಗ ನೀವೇನ್ ಕೊಡ್ಸ್ಬೇಕು ಅವ್ರಿಗೆ? ಒಂದು ಮುಷ್ಟಾನ್ನ ಕೊಡ್ಸ್ಬಿಡಿ. ಅವ್ನ ಜೀವಮಾನ ಪೂರ್ತಿ ಹೇಳ್ತಾನೆ, ಅಯ್ಯೋ ಮಾದೇಶ್ವರದಲ್ಲಿ ನಾನು ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟ ತಿನ್ಸಿದ್ರು, ಮಾದೇಶ್ವರದಲ್ಲಿ ಕರ್ಕೊಂಡೋಗಿ ಅವ್ನ ಜೀವಮಾನ ಪೂರ್ತಿ ಏನ್ ಹೇಳ್ತಾನೆ ಅದನ್ನೇ ಹೇಳ್ತಾ ಇರ್ತಾನೆ. ಆ ರೀತಿ ದೇವ್ರಿಗೆ ನೋಡಿ, ಇವಾಗ 1000 ಪಟ್ಟ ಆಶೀರ್ವಾದ ಮಾಡ್ಬಿಟ್ರು, ಇನ್ನೂ ದೇವ್ರಿಗೆ ಏನಾಗಿಲ್ಲ, ತೃಪ್ತಿ ಆಗಿಲ್ಲ. ನನ್ ಜನನ ಇನ್ನೂ ಸ್ವಲ್ಪ ನಾನು ಆಶೀರ್ವಾದ ಮಾಡ್ತೀನಿ ಅಂತ. ಇನ್ನು ಎಷ್ಟು ಮಾಡ್ತಾರ? ಓದ್ಮಾ ನೀನು. ಆದಿಕಾಂಡ 24:60 ಓದ್ತಾರ ಅವರು. ರೆಬೆಕ್ಕಳಿಗೆ, ತಂಗಿಯೇ, ನಿನ್ನಿಂದ ಲಕ್ಷಾಂತರ ಸಂತಾನವಾಗಲಿ, ನಿನ್ನ ಸಂತಾನದವರು ತಮ್ಮ ವೈರಿಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿ ಎಂದು ಹೇಳಿ ಹರಿಸಿದರು. ಎಷ್ಟಾಗಿ? ಲಕ್ಷಾಂತರ. ನಿಮ್ಗೆ ಬರೀ ಲಕ್ಷಾಂತರ ಅಂತ ಕೊಟ್ಟಿದೆ. ತಮಿಳಲ್ಲಿ ಎಷ್ಟು ಸೂಪರ್ ಆಗಿ ಕೊಟ್ಟಿದೆ ಅಂದ್ರೆ, ಎನ್ ಸಹೋದರಿಯೇ ನೀ ಕೋಡಾಕೋಡಿಯಾಗಿ ಪೆರುಗುವಾಯಾಗ. ಕೋಡಾಕೋಟಿ ಅಂದ್ರೆ ಕೋಟ್ಯಾನ ಕೋಟಿ, 1000 ಎಲ್ಲ ದಾಟ್ಬಿಡ್ತು. ಇವಾಗ ಎಷ್ಟು ಬಂದ್ಬಿಡ್ತು? ಕೋಟಿವರೆಗೂ ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕು ಅಂತ ದೇವರು ಇಷ್ಟಪಡ್ತಾರೆ. ನೀವು ಕೇಳೋವಾಗ ಈ ಕೋಟಿ ಸಂತೋಷನೇ ನಿಮ್ ಮುಖದಲ್ಲೂ ಇಲ್ಲ. ಎಷ್ಟು ಪಟ್ಟಿವಾಗ ನಿಮ್ಗೆ ಆಶೀರ್ವಾದ? ಕೋಟ್ಯಾಧೀಶ್ವರ ಆಗ್ಬಿಟ್ರೆ ನಮ್ಮನ್ನ ನೆನಪು ಮಾಡ್ತೀರಾ? ಮಾಡಲ್ಲ. ಎಲ್ಲಿರ್ತೀರಾ ಅಂತಾನೆ ಗೊತ್ತಿಲ್ಲ. ನಾನು ವಸಂತಿ ಫೋನ್, ಹೌದಾ ಗೊತ್ತಿಲ್ಲ, ಟೈಮ್ ಇಲ್ಲ, ನೆಕ್ಸ್ಟ್ ಏನ್ ಮಾಡ್ತೀನಿ. ಅದಲ್ಲ, ದೇವ್ರು ಎಷ್ಟು ಉನ್ನತ ಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರು ನಮ್ಮಲ್ಲಿ ಒಂದೇ ಆಸೆ ಇರ್ಬೇಕು, ಅಪ್ಪ ಎಲ್ಲ ನೀನ್ ನನಗ್ ಕೊಟ್ಟಿದ್ದು, ಇದನ್ನ ಒಂದು ನಿಮ್ಮಿಂದ ದೂರ ಮಾಡೋದಿದ್ರೆ ಆಸ್ತಿನೇ ಬೇಡ. ಏನೋ ಈ ಬೈಕೇನು ನಮ್ಮಲ್ಲಿ ಇರ್ಬೇಕು. ದೇವರು ನನ್ನ ಹಿಂದಿನ ಕಾಲನೂ ಅರ್ತಿದ್ದಾರೆ, ಪ್ರೆಸೆಂಟ್ ಈಗ ನಾನು ಹೆಂಗ್ ಜೀವಿಸ್ತಾ ಇದ್ದೇನೆ ಅಂತ ಅರ್ತಿದ್ದಾರೆ. ನೆಕ್ಸ್ಟ್ ನನ್ನ ಪೂರ್ವಕಾಲನ ನನ್ನ ಪೂರ್ವಕಾಲ ಏನಿರುತ್ತೆ ಅಂತಾನು ಏನಿದೆ ದೇವ್ರು ಅರ್ತಿರ್ತಾರೆ. ಅವಾಗ ದೇವ್ರ ಹತ್ರ ಒಂದೇ ಕೇಳ್ಬೇಕು, ನೀನ್ ಕೊಡೋ ಆಸ್ತಿ ಆಗ್ಲಿ, ಐಶ್ವರ್ಯ ಆಗ್ಲಿ, ಸಂಪತ್ತಾಗ್ಲಿ ನಿನ್ನಿಂದ ನನ್ನ ನಗ್ಲಿಸ್ತೆ ಅಂದ್ರೆ ಆವತ್ ರಾತ್ರಿನೇ ನನ್ನ ಜೀವನನ ತೆಗೆದ್ಬಿಡು. ಆಪ್ಷನ್ ಬೇಡ. ದೇವರನ್ನ ಬಿಟ್ಟು ಬಾಳೋ ಒಂದು ಜೀವಿತ ಬೇಡ. ಹಣಕ್ಕಾಗಿ ಬಾಳೋ ಜೀವಿತ ಬೇಡ. ಹೆಮ್ಮೆಗಾಗಿ ಬಾಳೋ ಜೀವಿತ ಬೇಡ. ಮನುಷ್ಯರಿಗಾಗಿ ಬಾಳೋ ಜೀವಿತ ಬೇಡ. ಪೌಲನ್ನ ಎಲ್ಲ
ಎಲ್ಲಾರು ಗದರಿಸ್ತಾರೆ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ. ಪೌಲನ್ ಹೇಳ್ತಾನೆ, ದೇವರನ್ನ ಮೆಚ್ಚೋಕೆ ನಾವಿರೋದು, ಮನುಷ್ಯರನ್ನ ಮೆಚ್ಚೋಕೆ ನಾವಲ್ಲ. ನೀವು ಇನ್ನೊಂದು ಕಾರ್ಯ ಈ 2 ಅರಸರುಗಳಲ್ಲಿ ಬರುತ್ತೆ, ಅದರಲ್ಲಿ ಹೋಗಿ ನೋಡಿ. ಒಂದು ಘಟನೆ ನಡೀತಾ ಇದೆ ರಾಜಗಳ ಮಧ್ಯದಲ್ಲಿ. 2 ರಾಜ, ಯೂದಾ ದೇಶದ ರಾಜನು, ಯೆರೂಸಲೇಮ್ ದೇಶದ ರಾಜನು, ಇಬ್ರು ಆಗಪ್ಪನು ಆಮೇಲೆ ಯೋಷಬಾತ್ ಅಂತ ತಿಳ್ಕೊಂಡು ಇವ್ರಿಬ್ರು ರಾಜಗೆ ಒಂದು ಸಂಭಾಷಣೆ ನಡೀತಾ ಇದೆ. ಇವ್ರು ಏನ್ ಮಾಡ್ತಾರೆ, ಇನ್ನೊಂದು ರಾಜ್ಯಕ್ಕೆ ವಿರುದ್ಧವಾಗಿ ಜಗಳಕ್ಕೆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ. ಅವಾಗ ಈ ಇಸ್ರೇಲ್ ರಾಜಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಜಾಸ್ತಿ. ಅವಾಗ ಅವ್ನು ಏನ್ ಹೇಳ್ತಾನೆ, ನಾವ್ ಈ ಯುದ್ಧಕ್ಕೆ ಹೋದ್ರೆ ನಾವ್ ಜಯಶಾಲಿಗಳಾಗ್ತೀವ ಆಗೋದಿಲ್ವಾ, ನೀನೇನ್ ಮಾಡು, ದೇವ್ರ ಪ್ರವಾದಿಗಳನ್ನ ಕರೆಸಿ ಕೇಳು ಅಂತ ಹೇಳ್ತಾನೆ. ಸರಿ ಅಂತ ಪ್ರವಾದಿಗಳನ್ನ ಕರೀತಾರೆ. ಆಗ ಎಲ್ಲಾ ಪ್ರವಾದಿಗಳು, ಸುಮಾರು ಒಬ್ರಲ್ಲ ಇಬ್ರಲ್ಲ ಎಷ್ಟು ಪ್ರವಾದಿಗಳಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ಘಟನೆ ಓದಿದ್ದೀರಾ? ಯಾವತ್ತಾದ್ರೂ ಓದಿದ್ದೀರಾ? ಓದಿರ್ತೀವಿ, ನಮ್ಗೇನಿಲ್ಲ ಜ್ಞಾಪಕ ಇರೋದಿಲ್ಲ. ಇದೆಲ್ಲ ಸತ್ಯವೇದದಲ್ಲೇ ಇದೆ. ಅದರಲ್ಲಿ ಎಷ್ಟು ಪ್ರವಾದಿಗಳಂತ ಹೇಳಿದ್ರೆ 400 ಪ್ರವಾದಿಗಳು. ಒಬ್ರಲ್ಲ ಇಬ್ರಲ್ಲ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಎಷ್ಟು ಪ್ರವಾದಿಗಳು? 400 ಪ್ರವಾದಿಗಳು. ಇವಾಗ 400 ಪ್ರವಾದಿಗಳು ಏನ್ ಹೇಳ್ತಾ ಇದಾರೆ, ರಾಜನೇ ನೀನ್ ಯುದ್ಧಕ್ಕೆ ಹೊರಟೋಗು, ನಿನ್ನ ಜಯ ಹೆಂಗ್ ಬರುತ್ತೆ ಅಂದ್ರೆ ಅಬ್ಬಬ್ಬ ಶತ್ರುಗಳು ನಿನ್ ಮುಂದೆ ಓಡೋಗ್ಬಿಡ್ತಾರೆ. ಅದ್ರಲ್ಲಿ ಇನ್ನೊಬ್ಬ ತುಂಬಾ ಅಡ್ವಾನ್ಸ್, ಅವ್ನ್ ಬಂದ್ಬಿಟ್ಟು 2 ಕಬ್ಬಣಗಳಿಂದ ಕೊಂಬು ತರ ಮಾಡ್ಬಿಟ್ಟು, ರಾಜ ನೀನ್ ಯುದ್ಧಕ್ಕೆ ಹೋಗುವಾಗ ಈ ಕೊಂಬುಗಳನ್ನ ತಗೊಂಡು ಹೋಗ್ಬಿಟ್ಟು ಇದ್ರಲ್ಲೇ ನೀನ್ ನೋಡಿ ಎಷ್ಟು ಜನನ ಜಯಿಸ್ಬಿಡ್ತೀಯ ಅಂತ. 400 ಜನ ಹೇಳಿದ್ದು ಈ ರಾಜರಿಬ್ಬರಿಗೂ ಏನಾಗಿಲ್ಲ, ಫುಲ್ಫಿಲ್ ಆಗಿಲ್ಲ ಮನ್ಸ್ಗೆ. ಇಷ್ಟೇ ಜನ ಇದಾರ, ಇಲ್ಲಾಂದ್ರೆ ಇನ್ನೊಂದು ಪ್ರವಾದಿ ಯಾರಾದ್ರೂ ಇದಾರ ಅಂತ ಇಸ್ರೇಲಿನ ರಾಜ ಕೇಳುವಾಗ ಈ ಯೂದ ಕುಲದ ರಾಜ ಏನ್ ಹೇಳ್ತಾನೆ, ಒಬ್ಬ ಮಾತ್ರ ಇದಾನೆ, ಅವ್ನು ಯಾವತ್ತೂ ನನ್ ಬಗ್ಗೆ ಒಳ್ಳೇದೇ ಹೇಳಲ್ಲ. ಮನುಷ್ಯರಿಗೆ ಅವ್ರ ಬಗ್ಗೆ ಒಳ್ಳೇದ್ ಹೇಳಿ ಮೇಲೆ ಹತ್ತಿಸ್ಬಿಟ್ರೆ ತುಂಬಾ ಖುಷಿ, ಕರೆಕ್ಟಾ ಇಲ್ಲ, ಅಯ್ಯೋ ಇದ್ ನೀವ್ ಮಾಡೋದ್ ಸರಿ ಇಲ್ಲ ಅಂತ ಏನ್ ನೋಡಿ, ಮಾರನೇ ದಿವಸ ನಿಮ್ಮನ್ನ ನೋಡಿದ ತಕ್ಷಣನೇ ಮುಖ ಏನಿರುತ್ತೆ, ಇವಳು ಯಾವಾಗ ನೋಡು ನನ್ ಬಗ್ಗೆ ಹೇಳೋದೇ ಕೆಲಸ ಇರುತ್ತೆ ಇಲ್ವಾ. ಈಗ ರಾಜ ಏನ್ ಮಾಡ್ತಾನೆ, ಅವನ್ನ ಕರ್ಸೋದ ಬೇಡ, ಅವ್ನು ಯಾವಾಗ್ಲೂ ನನ್ ಬಗ್ಗೆ ಏನಾದ್ರೂ ಒಂದು ಕೆಟ್ಟದೇ ಹೇಳ್ತಾನೆ, ಒಳ್ಳೇದ್ ಹೇಳಲ್ಲ. ರಾಜ ನೀನ್ ಆ ತರ ಹೇಳ್ಬೇಡ, ನೀನ್ ಅವನು ಕರ್ಸ್ಬಿಡು, ನಾವೇನ್ ಮಾಡೋಣ ಕೇಳ್ಬಿಡೋಣ. ಇವಾಗ ಮೀಕಾನ ಕರೆಯೋಕೆ ಸೇವಕರು 3 ಜನನೋ 4 ಜನನೋ ಹೋಗ್ತಾರೆ. ಹೋಗೋವಾಗ ಕರ್ಕೊಂಡು ಬರೋವಾಗ ಸೈನಿಕರು ಹೇಳ್ತಾ ಇದ್ದಾರೆ ಮೀಗ ಜೊತೆ, 400 ಜನನು ಒಂದೇ ತರ ಪ್ರವಾದನೆ ನುಡಿದಿದ್ದಾರೆ, ನೀನ್ ಬಂದ್ಬಿಟ್ಟು ಇಲ್ಲ ಇಲ್ಲ ದೇವ್ರು ನನ್ನ ಹತ್ರ ಮಾತ್ರ ಸಪ್ರೇಟ್ ಆಗಿ ಮಾತಾಡಿದ್ರು ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಏನು ಮಾಡ್ಬೇಡ, ನೀನು ಏನ್ ಮಾಡು, ಆ 400 ಜನ ಏನ್ ಹೇಳಿದ್ರು ಅದನ್ನೇ ನೀನ್ ಹೇಳ್ಬೇಕು ಅಂತ ಹೇಳಿ ದಾರಿನಲ್ಲಿ ಕರ್ಕೊಂಡು ಬರ್ತಾರೆ. ಸರಿ ನಮ್ಗೆ ಯಾಕೆ ಗೊಂದಲ, ನಾನು ಹೋಗಿ ಅದೇ ತರನೇ ಹೇಳ್ತೀನಿ ಅಂತ ಹೇಳಿ ಮೀಗ ಹೋದ ತಕ್ಷಣ ನಿಂತ್ಕೊಂತಾನೆ. ರಾಜರಿಬ್ರು ಕೂತಿದ್ದಾರೆ ಸಿಂಹಾಸನದಲ್ಲಿ. ಹೇಳು ಮೀಗ, ನಾವ್ ಯುದ್ಧಕ್ಕೆ ಹೋಗೋಣ ಅಂತ ಇದ್ದೀವಿ, ನೀನೇನ್ ಹೇಳ್ತೀಯ? ಮೀಗ ಹೇಳ್ತಾನೆ, ಸರಿ ಹೋಗ್ರಿ ರಾಜ, ಯುದ್ಧ ಮಾಡ್ಕೊಂಡು ಬನ್ನಿ ಅಂತ. ಇವನ್ಗೆ ಆಗಪ್ಪನ ಚೆನ್ನಾಗಿ ಗೊತ್ತು, ಇವ್ನ್ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ಅವನಲ್ಲಿ ದೇವ್ರ ವಾಕ್ಯ ಇದೆ. ಅವ್ನ್ ಮನುಷ್ಯನ ಮೆಚ್ಚೋಕಲ್ಲ, ದೇವರಿಗೆ ಭಯ ಬಿದ್ದು ಹೇಳೋನು ಅವನು. ಅವ್ನು ಹೇಳ್ತಾನೆ, ನೀನ್ ಎಷ್ಟು ಸಲ ನಾನು ಬೇಡ್ಕೊಳ್ಳಿ, ಜೀವ ಉಳ್ಳ ದೇವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ದೇವ್ರು ಏನ್ ಹೇಳ್ತಾರೋ ಅದನ್ನ ಮಾತ್ರ ಹೇಳ್ಬೇಕು, ಅದನ್ನ ಬಿಟ್ಟು ಬೇರೆ ಏನು ಹೇಳ್ಬಾರ್ದು ಅಂತ ಹೇಳಿದ ತಕ್ಷಣ ಅವ್ನು ಹೇಳ್ತಾನೆ, ಈ ಯುದ್ಧದಲ್ಲಿ ಇಸ್ರೇಲ್ ಜನ ಅಷ್ಟು ಜನ ಚೆದರೋಗಿರೋದನ್ನ ನೋಡ್ತಾ ಇದ್ದೀನಿ ನಾನು, ದೇವ್ರು ಬರೋದಿಲ್ಲ, ನೀವು ಈ ಯುದ್ಧದಲ್ಲಿ ಹೋಗ್ಬೇಡಿ ಅಂತ ಹೇಳಿದ್ರೆ ಅವನು ಆ ಕೊಂಬುಗಳನ್ನ ಮಾಡಿ ಕೊಟ್ನಲ್ಲ, ಅವ್ನು ಬಂದ್ಬಿಟ್ಟು ಜೋರಾಗಿ ಮೀಗ ಹೊಡೆದ್ಬಿಟ್ಟು, ದೇವರಾತ್ಮ ನನ್ನಿಂದ ಎಲ್ಲಿಗೆ ನಿನಗ್ ಬಂತು, ಇವ್ರಿಗೆ ಮಾತ್ರ ಬಂದ್ರೆ ದೇವರಾತ್ಮ, ನಮಗ್ ಬಂದ್ರೆ ದೇವರಾತ್ಮ ಇಲ್ವಾ? ಪ್ರತಿಯೊಬ್ಬರಿಗೂ ದೇವರಾತ್ಮ ತಾನೆ. ಇವ್ರು ಬಂದ್ಬಿಟ್ಟು ಅವನು ಮೀಗ ಜೋರ ಹೊಡೆದ್ಬಿಟ್ಟು, ನನ್ನಿಂದ ನನ್ನ ದಾಟಿ ನಿಂಗೆ ಬಂದ್ಬಿಡ್ತು ದೇವರಾತ್ಮರು ಅಂತ ಕೇಳ್ತಾರೆ. ಅದಕ್ಕೆ ಅವ್ನು ಹೇಳ್ತಾನೆ, ನಾಳೆ ನಿನ್ ಪ್ರಾಣ ಭಯಕ್ಕೆ ಹೋಗಿ ಒಂದು ರೂಮಲ್ಲಿ ಬಚ್ಚಿಟ್ಕೊಂತೀಯ ನೋಡು, ಆವಾಗ ನಿನಗೆ ಗೊತ್ತಾಗತ್ತೆ ಯಾರನ್ನ ಕಳ್ಸಿದ್ರು ಅಂತ ಹೇಳಿ. ಆಗಪ್ಪನ ಕೋಪ ಬರುತ್ತೆ. ಅವ್ನು ಹೇಳ್ತಾನೆ, ಅವ್ರನ್ನೆಲ್ಲ ಸ್ವಲ್ಪ ಸೈಡಲ್ಲಿ ಸೈಲೆಂಟ್ ಆಗಿ ಕೂರಿಸಿ. ಆ ರಾಜನ್ ಹೇಳ್ತಾನೆ, ನಾನು ಫಸ್ಟೇ ಹೇಳ್ದೆ ತಾನೆ, ಇವ್ನು ನನ್ನ ಬಗ್ಗೆ ಒಳ್ಳೇದಾಗಿ ಹೇಳಲ್ಲ, ಇವ್ನು ನನ್ನ ಬಗ್ಗೆ ಏನ್ ಮಾಡ್ತಾನೆ, ಕೆಟ್ಟದಾಗೆ ಹೇಳ್ತಾನೆ. ನಾನು ರಾಜ್ಯ ಹೋಗಿ ಜಯಿಸ್ಕೊಂಡು ತಿರುಗಿ ಬರೋರಷ್ಟು ಇವ್ನ್ಗೆ ಏನ್ ಮಾಡಿ, ಇಕ್ಕಟ್ಟಲ್ಲಿರೋ ಆಹಾರ, ಇಕ್ಕಟ್ಟಲ್ಲಿರೋ ನೀರು. ಇಕ್ಕಟ್ಟಲ್ಲಿರೋ ಆಹಾರ ಅಂದ್ರೆ
ಸೀರೆ ಕೊಡ್ಬೇಕು. ಸರಿ ಹೋಗು, ನಾನು ಸೆರೆಮನಿಯಲ್ಲಿ ಇರ್ತೀನಿ. ಆಗ ಈ 400 ಪ್ರವಾದಿಗಳು ಹೇಳಿದ್ರಲ್ಲ, ಅಲ್ಲಿ ವಚನ ಹೇಳ್ತಾ ಇದೆ, ಪರಲೋಕದಲ್ಲಿ ಒಂದು ಸಂಭಾಷಣೆ ನಡೀತಾ ಇದೆ. ಈ ರಾಜ ಹೋಗಿ ಇವಾಗ ಯುದ್ಧದಲ್ಲಿ ಸಿಕ್ಕಾಕೊಂತಾನೆ. ಯಾರು ಇವ್ರಿಗೆ ಹೋಗಿ ಪ್ರವಾದನೆ ನುಡಿಯೋದಂದ್ರೆ, ದೇವದೂತರು ನಿಂತಿರೋವಾಗ ಯಾರು ನಿಂತಿದ್ದಾರೆ? ದೇವದೂತರ ಮಧ್ಯದಲ್ಲಿ ಯಾರು ನಿಂತಿದ್ದಾನೆ? ಸೈತಾನನು ನಿಂತಿದ್ದಾನೆ. ಸೈತಾನ ಹೇಳ್ತಾನೆ, ದೇವ್ರೆ ನಂಗೆ ಒಂದೇ ಒಂದು ಚಾನ್ಸ್ ಕೊಡು, ನೀವು ತಿಳ್ಕೊಳ್ಳಿ, ನಿಮ್ ಜೀವಿತದಲ್ಲಿ ಏನೇ ಒಂದು ಕಾರ್ಯ ಸೈತಾನ ಮಾಡ್ಬೇಕು ಅಂತ ಹೇಳಿದ್ರು ಪರ್ಮಿಷನ್ ಎಲ್ಲಿಂದ ಬರ್ಬೇಕು ಅಂದ್ರೆ ಪರಲೋಕದಿಂದ ಬರ್ಬೇಕು. ಅವ್ನು ಹೋಗಿ ನಿಮ್ ಹೆಸರಲ್ಲಿ ಫೈಲ್ ಇಟ್ಕೊಂಡು ನಿಂತ್ಕೋಬೇಕು. ನಾನು ಹೋಗ್ಲಾ, ನಾನು ಲತಾನ ಮುಟ್ಲಾ, ವಸಂತಿನ ಮುಟ್ಲಾ, ನೇತ್ರನ ಮುಟ್ಲಾ ಅಂದ್ರೆ ನಾನು ಪರ್ಮಿಷನ್ ಕೊಟ್ರೆ ನೀನ್ ಮುಟ್ಟು, ಇಲ್ಲಾಂದ್ರೆ ನೀನ್ ಮುಟ್ಟ ಅಧಿಕಾರ ಇಲ್ಲ. ಇದೇ ಪರಲೋಕ ನಿಮ್ ಮೇಲೆ ಇಟ್ಟಿರೋದು, ಸುಮ್ಮನೆ ಅಲ್ಲ. ತನ್ನ ರಕ್ತವನ್ನ ನೀವು ಬೇಲಿಯಾಗಿ ಇಟ್ಟಿದ್ದಾರೆ. ಅರ್ಥ ಆಯ್ತಾ? ಏನೇ ನಡೆದ್ರು ಯಾವಾಗ್ಲೂ ನಮ್ಮ ಯೋಚನೆನಲ್ಲಿ ಇರ್ಬೇಕಾಗಿರೋದು, ನಾನು ಆರಾಧನೆ ಮಾಡೋ ಯೇಸು ಸ್ವಾಮಿ ಒಳ್ಳೆಯವನು, ಒಳ್ಳೆಯವನು, ಒಳ್ಳೆಯವನು ಅಷ್ಟೇ. ಆಯ್ತಾ? ಈಗ 400 ಪ್ರವಾದಿಗಳಿಗೆ ಸೈತಾನ ಹೇಳ್ತಾನೆ, ನಾನು ಹೋಗಿ 400 ಜನಗಳ ಬಾಯಿನಲ್ಲೂ ಇದ್ದು ಬಿಡ್ತೀನಿ, ಒಂದೇ ತರ ಪ್ರವಾದನೆ ನುಡಿತೀನಿ. ದೇವ್ರ ಪರ್ಮಿಷನ್ ಕೊಟ್ರು, 400 ಪ್ರವಾದಿಗಳು ಒಂದೇ ತರ ಹೇಳಿದ್ರು. ಇವಾಗ ನಿಮ್ಗೆ ಯಾರಾದ್ರೂ ಯುದ್ಧ ಮಾಡೋಕೋ ಜಗಳ ಮಾಡೋಕೋ ಬೇಕಂತ ಹೇಳಿದ್ರೆ ಬಲಿಷ್ಠರಾಗಿರೋ 100 ಜನನ ಆಯ್ಕೆ ಮಾಡ್ತೀರಾ? ನಿಮ್ಗಾಗಿ ಮಾತಾಡೋ ಒಂದೇ ಒಂದು ವ್ಯಕ್ತಿನ ಆಯ್ಕೆ ಮಾಡ್ತೀರಾ? ಬಲಿಷ್ಠರಾಗಿರೋರ್ನ ಏನ್ ಮಾಡ್ತೀರಾ? ಕರ್ಕೊಂಡು ಹೋಗ್ತೀರಾ. ಆದ್ರೆ ಅಲ್ಲಿ 400 ಜನ ಹೇಳಿದ್ದು ನಡೆದಿಲ್ಲ. ದೇವರಿಗೆ ಭಯ ಬಿದ್ದು ದೇವರು ಹೇಳಿದ್ದಿನ ಸ್ಪಷ್ಟವಾಗಿ ಹೇಳಿದ ಆ ಮೀಗನ ನೋಡಿ, ಆ ಹೇಳಿದ ಮಾತಿನಂತೆಯೇ ಆ ರಾಜ್ಯದಲ್ಲಿರೋ ಎಲ್ಲಾ ಜನಗಳು ಚೆದರಲ್ಪಟ್ರು. ಇಸ್ರೇಲ್ ಜನರೆಲ್ಲ ತಮ್ಮ ಮನೆಗಳಿಗೆ ಓಡೋಗೋ ತರ ಯುದ್ಧದಲ್ಲಿ ಸೋಲನ್ನ ಅವ್ರು ಹೊಂದ್ಕೊಂಡು ಹಿಂತಿರುಗಿ ಬಂದ್ರು. ಆಗ ಯೋಚನೆ ಮಾಡಿ, ನೀವು ದೇವರಿಗೆ ವಿಧೇಯರಾಗಿ ನಡೆಯೋದಾದ್ರೆ, ದೇವರಿಗೆ ಮೆಚ್ಚುಗೆಯಾಗಿ ನೀವು ನಡೆಯೋದಾದ್ರೆ 1 ಪಟ್ಟು 2 ಪಟ್ಟು ಅಲ್ಲ, ಕೋಟಾನುಕೋಟಿಯಾಗಿ ಕೋಡಿಯಾಗಿ ಪೆರುಗುವಾಗ ಈ ರೆಬೆಕಾಳ್ ಯಾವುದಕ್ಕೆ ಸಂಕೇತವಾಗಿದ್ದಾರೆ? ರೆಬೆಕಾಳನ್ನ ಯಾಕೆ ದೇವ್ರು ಈ ತರ ಆಶೀರ್ವಾದ ಮಾಡ್ಬೇಕು? ನೀವು ಇನ್ನೊಂದು ಓದೋದಾದ್ರೆ ಆದಿಕಾಂಡ ಪೂರ್ತಿ ನೀವು ಓದಿದ್ರೆ ಈಸಾಕನು ರೆಬೆಕಾಳು ಆ ಕಲ್ಲರನಲ್ಲಿ ಇಟ್ರು ಅಂತ ಓದ್ತೀರಾ 49ರಲ್ಲಿ ಲಾಸ್ಟ್ ಇದ್ರಲ್ಲಿ. ಆದ್ರೆ ಸಾರಾಳು 123 ವಯಸ್ಸಿಗೆ ತೀರೋದ್ಲು, ಸತ್ತೋದ್ಲು, ಆ ತರ ರಾಗೇಲ್ ಸತ್ತೋದ್ಲು, ಲೇಯಲ್ ಸತ್ತೋದ್ಲು ಅಂತ ಆ ಸಂದೇಶ ಇರೋದು ರೆಬೆಕಾಳ್ ಸತ್ಲು ಅಂತ ಆ ಬುಕ್ ಅಲ್ಲಿ ಮೆನ್ಷನ್ ಮಾಡಿರಲ್ಲ. ಯಾಕೆ ಅಂತ ಹೇಳಿದ್ರೆ ರೆಬೆಕಾಳು ಸಭೆಗೆ ಸಂಕೇತವಾಗಿದ್ದಾಳೆ. ಸಭೆಗೆ ಯಾವತ್ತೂ ಮರಣ ಇಲ್ಲ. ಸಭೆಯಿಂದಲೇ ದೇವರು ನಮ್ಮನ್ನ ಇಟ್ಟು ಕೋಟಿಯಾಗಿ ಆಶೀರ್ವಾದ ಮಾಡೋದು. ಮನೆಯಲ್ಲಿ ಇಟ್ಟಲ್ಲ, ಎಲ್ಲಿಟ್ಟು? ಸಭೆಯಲ್ಲಿಟ್ಟು. ಇನ್ನು 2 ಇದೆಯಲ್ಲ, 1 ಕೊರಿಂಥ ಹೋಗ್ಬಿಡಿ, 1 ಕೊರಿಂಥ 50 ಓದಿ, 15-50. 15-50 ಬದಲು 15-58 ಓದಿದ್ದು. ಆದದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಆಮೆನ್. ಏನಂತೆ ಇದರಲ್ಲಿ 50ರಿಂದ ತೆಗೆಯೋದಾದ್ರೆ ಸಮಯ ಹೋಗ್ಬಿಟ್ಟಿದೆ, ಅದಕ್ಕೆ ನಾನು ಹೇಳಿಲ್ಲ. ನಿಮ್ಮ ಮನೆಗೆ ಹೋಗಿ ಓದ್ ನೋಡಿ. ಕೋಟಿಯಷ್ಟು ನಮ್ಮನ್ನ ಆಶೀರ್ವಾದ ಮಾಡೋದು ಮಾತ್ರ ಅಲ್ಲ, ಈ 1 ಥೆಸಲೋನಿಕ್ಯ 1 ಕೊರಿಂಥದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಮನುಷ್ಯರ ಮರಣಕ್ಕೆ, ಇವಾಗ ಲೋಕದಲ್ಲಿ ಇರೋರಿಗೆ ಮರಣನೇ ಅಂತ್ಯ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ದೇವರ ಮಕ್ಕಳಿಗೆ ಮರಣ ಅಂತ್ಯ ಅಲ್ಲ, ಮರಣದ ನಂತರ ದೇವರೊಂದಿಗೆ ಬಾಳೋ ಒಂದು ಬಾಳನ್ನ ದೇವರು ನಮ್ಮ ಕೃಪೆ ಕೊಟ್ಟಿದ್ದಾರೆ. ಎಷ್ಟು ವರ್ಷ ಬಾಳ್ತೀರಾ ನೀವು? ಎಷ್ಟು ವರ್ಷ ಆಳ್ವಿಕೆನಲ್ಲಿ ಹೋಗ್ತೀರಾ ಹೇಳಿ? ಎಷ್ಟು ವರ್ಷ ಆಳ್ವಿಕೆ ಇದೆ? ಲೋಕ ಎಲ್ಲ ತೀರ್ಪಾದ್ಮೇಲೆ ಎಷ್ಟು ವರ್ಷ ಆಳ್ವಿಕೆ ಇದೆ? ಗೊತ್ತಿಲ್ಲ ನೋಡೋಣ. ಅದಕ್ಕೆ ಸಭೆ ಇದನ್ನೆಲ್ಲ ಕಲ್ತಿರ್ಬೇಕು. 1000 ವರ್ಷ ಆಳ್ವಿಕೆ. ಎಷ್ಟು ವರ್ಷ? 1000 ವರ್ಷ ಆಳ್ವಿಕೆ. 1000 ಕೋಟಿಯಾಗಿ ನಿಮ್ಮನ್ನ ಆಶೀರ್ವಾದ ಮಾಡೋದು ಮಾತ್ರ ಅಲ್ಲ, ಪ್ರಕಟಣೆನಲ್ಲಿ ಹೇಳ್ತಾ ಇದ್ರೆ ನನ್ನ ಮಕ್ಕಳು ಮಿಲಿಯನ್ ಅಷ್ಟು ವರ್ಷ ನನ್ನ ಜೊತೆ ಆಳ್ವಿಕೆ ಮಾಡ್ತಾರೆ, ನನ್ನ ಜೊತೆ ಬಾಳ್ತಾರೆ, ನನ್ನ ಜೊತೆ ಇರ್ತಾರೆ. ಇಂತಹ ಒಂದು ಒಳ್ಳೆ ದೇವರನ್ನ ಆರಾಧನೆ ಮಾಡೋ ನಾವು ಅಂತ
ಎಷ್ಟಾಗಿ ನೀವು ಪ್ರೀತಿ ಮಾಡ್ತಿರೋ ಅಷ್ಟಾಗಿ ಆತನ ಸತ್ಯವೇದನ ನೀವು ಓದ್ಬಿಡ್ತೀರ. ಯಾಕಂದ್ರೆ ಇದು ದೇವರು ನಮಗೆ ಬರೆದು ಕೊಟ್ಟಿರೋ ಪ್ರೇಮದ ಪತ್ರ. ಈ ಪ್ರೇಮದ ಪತ್ರನ ಬರೆದು ಕೊಟ್ಟು ಹೋಗಿರೋದು ನೀವು ಹಂಗೆ ಇಟ್ಕೊಂಡು ಬರೀ ಏನು ತಿಳ್ಕೊಳ್ದೆ ಇರಿ ಅಂತ ಅಲ್ಲ, ನನ್ನ ಬರೋಣ ರಷ್ಟಲ್ಲಿ ಇದು ಪ್ರತಿಯೊಬ್ರು ಓದಿ ಮುಗಿಸಿರ್ಬೇಕು, ಪ್ರತಿಯೊಬ್ರು ಇದ್ರಲ್ಲಿ ತಿಳ್ಕೊಂಡಿರ್ಬೇಕು. ಪ್ರತಿಯೊಂದು ಕಾರ್ಯಗಳು ಇದೆ. ಇವಾಗ ಲೈನಾಗಿ ಹೇಳ್ಬಿಡಿ, ಮೊದಲನೇ ಆಶೀರ್ವಾದ ಎಷ್ಟು? 2. ಎರಡನೇದು, ಮೂರನೇದು, ನಾಲ್ಕನೇದು, 5ನೇದು ಕೋಟಾನು ಕೋಟಿ ಲೆಕ್ಕನೇ ಇಲ್ಲ. ಅದಕ್ಕಿಂತ ಲಾಸ್ಟ್ ಏನು? 1000 ವರ್ಷಗಳು, 1000 ವರ್ಷ ನಮ್ಮ ಈ ಭೂಮಿ ಮೇಲೆ ಯೇಸು ಸ್ವಾಮಿ ಆಳ್ವಿಕೆ ಮಾಡ್ತಾರೆ. ನೀವು ಡೈರೆಕ್ಟ್ ಆಗಿ ಹೋಗಿ ವಿಧಾನಸೌಧದಲ್ಲೂ ಕೂತ್ಕೋಬಹುದು, ನೀವೆಲ್ಲ ಕೂತ್ಕೋಬೇಕು. ನಿಜ ಇದು. 1000 ವರ್ಷ. ಎಷ್ಟು ದೊಡ್ಡ ಮನೆಗಳನ್ನ ನೋಡಿದ್ರೆ ಇಷ್ಟಪಡಿ. ಆ ಮನೆ ನಾನು ಈ ದಿವಸ ಈ ಮನೇಲಿ ಇದ್ರೆ ಈಗ ಬೋರ್ ಆಯ್ತು, ನೆಕ್ಸ್ಟ್ ನಾನು ಎಲ್ಲಿ ಹೋಗ್ಬೇಕು, ಡೆಲ್ಲಿಗೆ ಹೋಗ್ತೀನಿ. ಮೋದಿ ಕೂತ್ಕೊಳ್ಳೋದಲ್ಲ, ಅವ್ನ ಪ್ಲೇಸ್ ಅಲ್ಲಿ ನಾನು ಕೂತ್ಕೊಂಡು ಆಳ್ವಿಕೆ ಮಾಡ್ತೀನಿ. ಯಾಕೆ ಅಂದ್ರೆ 1000 ವರ್ಷ ಭೂಮಿ ಮೇಲೆ ಯೇಸು ಸ್ವಾಮಿ ಆಳ್ವಿಕೆನ ತರ್ತಾರೆ. ಆ ಆಳ್ವಿಕೆನಲ್ಲಿ ಇರೋರು ಯಾಕಂದ್ರೆ ಇಷ್ಟಪಡ್ಬೇಕು. ನಾನಂತೂ ಜಿಗಿದ್ಬಿಡ್ತೀನಿ ಇಲ್ಲಿಂದ ಅಮೆರಿಕ, ಥಾಯ್ಲೆಂಡ್, ಅದು ಇದು ಒಂದು ರೌಂಡ್ ಏನ್ ಮಾಡ್ಬಿಡ್ಬೇಕು. ಯಾಕೆ ಅಂದ್ರೆ ಆ ಆಳ್ವಿಕೆನಲ್ಲಿ ಯಾರಿಗೂ ತೊಂದರೆ ಇರೋದಿಲ್ಲ. 1000 ವರ್ಷ ಅರಸಾಕ್ಷಿ ದೇವರಿಂದ ಭೂಮಿ ಮೇಲೆ ಸೇವೆ. ನನ್ನ ದೇವರಿಗೆ ಭೂಮಿ ಮೇಲೆ ಎಷ್ಟು ವರ್ಷ? 1000 ವರ್ಷ. ಆವಾಗ ನಿಮ್ಮ ಆಶೀರ್ವಾದ ಎಷ್ಟು? ಯುಗ ಯುಗಗಳಿಗೂ ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕು ಅಂತ ಯೇಸು ಸ್ವಾಮಿ ಇಷ್ಟಪಡ್ತಾರೆ. ಈ ಆಶೀರ್ವಾದ ನಾವು ಹೊಂದ್ಕೋಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಪಾಠದಲ್ಲಿ ಹೇಳ್ಕೊಡೋಣ. ದೇವರು ತಾನೇ ನಿಮ್ಮನ್ನ ಆಶೀರ್ವದಿಸ್ತೀವಿ.